ಸ್ಪಾಂಟೇನಿಯಸ್ ಆಗಿ ಅವಳು ಅದನ್ನು ಎರಡನ್ನೂ ತಂದು ಅವನ ಕೈನಲ್ಲಿ ಕೊಟ್ಟ ಮೇಲೆ ಅದನ್ನು ತಗೊಂಡು ಹೊಟ್ಟೋದ. ಗುರು ಆ ರೂಪದಲ್ಲಿ ಬಂದು ಐ ಆಮ್ ಹ್ಯಾಪಿ ವಿತ್ ವಾಟ್ ಎವರ್ ಯು ಆರ್ ಆಲ್ ಡೂಯಿಂಗ್ ಅನ್ನೋ ಸರ್ಟಿಫಿಕೇಟ್ ಕೊಟ್ಟು ಹೋಗಿತ್ತು. ಅದನ್ನು ಕೇಳಿಬಿಟ್ಟು ನನಗೆ ರೋಮಾಂಚನವಾಗೋಯ್ತು. ಬ್ಲೆಸ್ಸಡ್ ಫೀಲಿಂಗ್, ಬ್ಲೆಸ್ಡ್. ಹೀಗೆ ಆಯಾ ಕ್ಷಣಕ್ಕೆ ಸಿಗ್ತದೆ ಅದು. ಗೈಡೆನ್ಸ್ ಅನ್ನೋದು ಅದಕ್ಕೆ ಸ್ವಾಮಿ ರಾಮ ಹೇಳ್ತಾರೆ, ಶ್ರೀವಿದ್ಯಾ ಇಸ್ ದಿ ಹೈಯೆಸ್ಟ್ ಪ್ರೊಟೆಕ್ಷನ್ ಗಿವನ್ ಆ್ಯಂಡ್ ಹೈಯೆಸ್ಟ್ ಅಟೈನ್ಮೆಂಟ್ ಅಂತ ಹೇಳ್ತಾರೆ. ಆ ಪ್ರೊಟೆಕ್ಷನ್ ಎವ್ರಿ ಸ್ಟೆಪ್ಪಲ್ಲಿ ನಾನು ನೋಡ್ತೀನಿ. ನಾರ್ತ್ ಇಂಡಿಯಾ ಟ್ರಾವೆಲ್ ಎಲ್ಲ ಮಾಡಿದಾಗ್ಲೂ ಒಂದಷ್ಟು ಬಾಜ್ ಅಂದರೆ ಇದು ಗರುಡ, ಈಗಲ್, ಅದೊಂದು ವೆರೈಟಿ. ಅದರಲ್ಲಿ ಬೇರೆ ಬೇರೆ ವೆರೈಟಿಗಳಿರುತ್ತೆ. ಗರುಡ ಗಂಬ ಅಂತ ನಾವು ಹೇಳ್ತೀವಲ್ಲ, ಅದ್ರ ಮೇಲೆ ಬಂದು ಕೂರುತ್ತಲ್ಲ, ಅದು ಅಧ್ಯಾತ್ಮದಲ್ಲಿ ವಿಶೇಷವಾಗಿ ಶ್ರೀವಿದ್ಯೆನಲ್ಲಿ ಅದಕ್ಕೊಂದು ವಿಶೇಷ ಸ್ಥಾನ ಇದೆ. ಅದು ಸುಮ್ಮನೆ ಒಂದು ಪಕ್ಷಿ ಅಲ್ವೇ ಅಲ್ಲ. ಅದು ಸುಮಾರು 1-1.5 ತಿಂಗಳ ನನ್ನ ಪ್ರಯಾಣದಲ್ಲಿ ಕಂಟಿನ್ಯೂಸ್ ಆಗಿ ಫಾಲೋ ಮಾಡಿದೆ ನಾನು. ಎಲ್ಲಿ ಹೋದರೆ ಅಲ್ಲಿ ಕೇಳ್ತೀವಿ ನಾವಲ್ಲಿ, ಅಲ್ಲಿರೋ ಹೋಟೆಲ್ನಲ್ಲಿ ಎಲ್ಲಿ ಉಳಿತೀವಿ ಜನರಿಗೆ ಅವ್ರು ನೋಡಿದ್ರೆ, ಅಯ್ಯೋ ಯಾವತ್ತೂ ನಾವು ಕಂಡೇ ಇಲ್ಲಪ್ಪ, ಇವತ್ತೇ ನೋಡ್ತಿರೋದು ಇದನ್ನು ಅಂತ. ವಿಷ್ಣುವಾಹನ. ಅದಷ್ಟೇ ಅಲ್ಲ, ಭಗವತಿ ರಾಜರಾಜೇಶ್ವರಿಯ ತಲೆಯ ಮೇಲೆ ಅವಳ ಇದ್ರ ಮೇಲೆ ಗರುಡಾಜ್ಞೆ ಸಿಂಬಲ್ ಶ್ರೀವಿದ್ಯೆನಲ್ಲಿ. ಅದಕ್ಕೆ ಎಷ್ಟು ಹೈಟಿಂದ ಬೇಕಾರೆ ಆಕಾಶದ ಮೇಲ್ತುದಿಯಿಂದ ಡೈರೆಕ್ಟಾಗಿ ತನ್ನ ಪ್ರೇ ವಿತೌಟ್ ಎ ಮಿಸ್, ಹದ್ದಿನ ಕಣ್ಣು ಅನ್ನೋದು ಅದಕ್ಕೆ. ಆ ಕಣ್ಣು ಗುರುವಿಗೂ ಇದೆ ಭಗವತಿಗೂ ಇದೆ ಅಂತ ರೆಪ್ರೆಸೆಂಟೇಷನ್. ಆ ಮಟ್ಟದ ಸಾಧನೆ ಅದು. ಯಾವುದೋ ಹೋಟೆಲ್ಗೆ ಹೋಗ್ತೀವಿ, ಎಷ್ಟೋ 12 ಗಂಟೆ ರಾತ್ರಿನಲ್ಲಿ ಎಲ್ಲ ದಾರಿ ತಪ್ಪೋಗಿ ಏನೇನೋ ಆಗ್ತಾವಲ್ಲ ಪ್ರಯಾಣದಲ್ಲಿ, ಮಳೆ ಒಂದು ಮತ್ತೊಂದು ಅಂತೆಲ್ಲ ಹೋದರೆ ಆ ಹೋಟೆಲಿನ ಓನರ್ 12:30 1 ಗಂಟೆ ರಾತ್ರಿ ಮಳೆ ಕಾರಿಂದ ಇಳಿದು ಕಷ್ಟಪಟ್ಕೊಂಡು ಊಟ ಆಗಿಲ್ಲ, ಉಳ್ಕೊಳ್ಳೋಕ್ಕೆ ನಾವು ಯಾವ ಹೋಟೆಲ್ ಬುಕ್ ಮಾಡಿದ್ವಿ ಅಲ್ಲಿ ಹೋಗೋಕ್ಕಾಗಲ್ಲ, ಫ್ಲಡ್ಸು ನಾರ್ತಲ್ಲೇ ಹಿಮಾಲಯದಲ್ಲಿ ಇದೇ ತಾನೇ ಅನ್ಎಕ್ಸ್ಪೆಕ್ಟೆಡ್. ಹೆಂಗೋ ಒಂದು ಜಾಗ ಸಿಗುತ್ತಾ ಕೇಳೋಣ ಅಂತ ಒಳಗಡೆ ಹೋದರೆ ಆ ಹೋಟೆಲ್ ಬಾಸು ನಮಗೋಸ್ಕರ ವೆಯ್ಟ್ ಮಾಡ್ಕೊಂಡಿತ್ತು. ಎದ್ದು ನಿಂತ್ಕೊಂಡ್ಬಿಟ್ಟು ಅಯ್ಯೇ. ಆಮೇಲೆ ಎಲ್ಲ ಹೋಟೆಲಿನ ವರ್ಕರ್ಸು ಅಷ್ಟರಾತ್ರಿನಲ್ಲಿ ಯಾರು ಎದ್ದು ಕೂತಿರ್ತಾರೆ, ಎಲ್ಲರೂ ಯೂನಿಫಾರ್ಮಲ್ಲಿದ್ದು ನಾವು ಒಳಗಡೆ ಹೋಗ್ತಿದ್ದಂಗೆ ಹಿಂಗೆ ಸಲ್ಯೂಟ್ ಹೊಡಿತಾರೆ. ಸ್ಟ್ರೇಂಜ್ ಅನ್ಸಲ್ವಾ ಇದು? ಖಂಡಿತ. ಹೇಳಿದ್ರಲ್ಲ ಉತ್ತರ, ಪ್ರೊಟೆಕ್ಷನ್. ಹಾಗೆ ಪ್ರೊಟೆಕ್ಟೆಡ್ ಬೈ ಶ್ರೀವಿದ್ಯೆ. ಒಂದು ಸಂತು ವಾಪಸ್ಸು ಚಂಡೀಗಢಕ್ಕೆ ಬರಬೇಕು, ಇನ್ನೇನೋ ಅರ್ಜೆಂಟ್ ಕೆಲಸ, ಏನೂ ಮರ್ತೋಗ್ಬಿಟ್ಟಿದೆ ನನಗೆ. ಇಷ್ಟು ಟೈಮ್ ಒಳಗೆ ಹೋಗಬೇಕು, ಟ್ರಾಫಿಕ್ ಜಾಮ್ಗಳು. ಹಿಮಾಲಯದಿಂದ ಬರ್ತಾ ಸ್ಕಾರ್ಪಿಯೋ ವೆಹಿಕಲ್ಲು ಗೌರವ್ ಡ್ರೈವ್ ಮಾಡ್ತಿದ್ದ. ಆವಾಗ ಅವ್ರ ತಾಯಿ ಕೂತಿದ್ದಾರೆ, ಅವ್ರ ತಮ್ಮನೂ ಕೂತಿದ್ದಾನೆ, ನಾವು 4 ಜನನೂ ಇದ್ದೀವಿ ಅದರಲ್ಲಿ. ಸಿಟಿ ಒಳಗೆ ಎಂಟ್ರಾದರೆ ಟ್ರಾಫಿಕ್ ಜಾಸ್ತಿ ಅಲ್ವಾ, ಎಂಟ್ರಾಗೋ ಅಷ್ಟೊತ್ತಿಗೊಂದು ನಂಗೆ ತುಂಬ ಯೋಚನೆ, ಅಲ್ಲಿ ಇನ್ನೂ ಡಿಲೇ ಆಗಿಬಿಡತ್ತಲ್ಲ ಅಂಥೇಳಿ ಅಂತ. ಸಿಟಿ ಎಂಟ್ರಾಗೋ ಅಷ್ಟೊತ್ತಿಗೆ ನಮ್ಮ ಮುಂದೆ ಇನ್ನೊಂದು ರೋಡಿಂದ CMದು ವೆಹಿಕಲ್ ಬಂತು, ಫುಲ್ ರೆಟಿನೋ. ಆ್ಯಂಬುಲೆನ್ಸ್ ಎಲ್ಲ ಇರ್ತಲ್ಲ ಅವರಿಗೆ, ಎಲ್ಲಿಂದನೋ ಅವ್ರು ದೂರದಿಂದ ಬರ್ತಿರೋದು. ಇಟ್ ಸೋ ಹ್ಯಾಪನ್ ದಟ್ ಗೌರವ್ ಸುಮ್ಮನೆ ಒಂದ್ಸರಿ ಟರ್ನ್ ಮಾಡ್ದೆ, ಅವ್ರ ಲೈನ್ ಒಳಗೆ ಹೊಡೆ ಸೇರ್ಕೊಂಡ್ಬಿಟ್ಟಿವಿ ನಾವು. ಸಿಗ್ನಲ್ ಫ್ರೀ. ಅವ್ರು ಎಷ್ಟು ಸ್ಪೀಡಲ್ಲಿ ಬಂದರು, ಒಂದು 3/4 ಗಂಟೆ ತೊಗೊಳ್ಬೋದು, ಒಂದು 10 ನಿಮಿಷದಲ್ಲಿ ವ್ಯವಹಾರದೇರು. ಇದು ಏನೆಲ್ಲ ನಡೀತದೆ. ಆಮೇಲೆ ಇದು ಕೋಇನ್ಸಿಡೆನ್ಸ್ ಅಂತ ಅನ್ನೋದನ್ನೇ ಬಿಟ್ಬಿಟ್ಟೆ ನಾನು. ಇದು ಉದ್ದೇಶಪೂರ್ವಕವಾಗೇ ನಡೀತಾ ಇದೆ ಅನ್ನೋದನ್ನ ಅಕ್ಸೆಪ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ ನಾನು. ಪಾಠ ಹೇಳಿದ್ರೆ ತಿಳ್ಕೋಬೇಕು, ಇದು ಪಾಠ ಅಂತ, ನಮ್ಮದೇ ಏನೋ ಮಾಡಬಾರ್ದು. ಹೌದು ಹೌದು ಹೌದು. ವೆರಿ ಗ್ರೇಟ್. ಆ ಹಿಮಾಲಯದಲ್ಲಿ ಯಾವುದೋ ಗುಹೆ ಒಳಗೆ ಯಾವುದೋ ಸಾಧನ ನೋಡೋಕ್ಕೆ ಹೋದರೆ ಫಸ್ಟ್ ಟೈಮ್ ಹೋಗ್ತಿರೋದು. ಅವ್ರು ತುಂಬ ಪಾಪ್ಯುಲರ್ ಅಂತೆ, ಪಾಂಡವ ಗುಫಾ ಅಂತಿದೆ, ಪಾಂಡವರಲ್ಲಿ ವಾಸ ಮಾಡ್ತಿದ್ದಂತೆ. ನೋಡಿ, ಆ ಗುಹೆಯನ್ನು ಬೇರೆಯವರಿಂದ ಕಮರ್ಷಿಯಲ್ ಪೀಪಲಿಂದ, ದುಷ್ಟರಿಂದ ಕಾಪಾಡೋಕ್ಕೆ ಅಂತ ಆ ಸಾಧುಗೆ ಅಲ್ಲಿ ಭಗವತಿನೋ ಯಾರೋ ಆ ಡಿವಿನಿಟಿ ಈ ಜೀವನದ ಡ್ಯೂಟಿ ನಿಂದು ಅಂತ ಹಾಕಿಟ್ಟಿದ್ದಾರೆ. ನೋಡಿ ಹೇಗೆಲ್ಲ ಇರ್ತವೆ ಅಂತ. ಗಂಗೋತ್ರಿನಲ್ಲಿ ಚಳಿ 6 ತಿಂಗಳು ರೋಡ್ ಕ್ಲೋಸ್ ಆಗಿಬಿಡುತ್ತೆ, ಆತ ಅಲ್ಲೇ ಇರ್ತಾರೆ. ನಾ ಹಿಂಗೆ ಒಳಗಡೆ ಹೋದೆ, ಅವ್ರನ್ನೆಲ್ಲರೂ ಹೇಳ್ತಿದ್ರು, ಕರ್ಕೊಂಡು ಹೋದರು ನನ್ನನ್ನು ಒಳಗಡೆ. ತುಂಬ ಮಾತಾಡಲ್ಲಂತೆ. ಆಮೇಲೆ ಕೆಲವರೆಲ್ಲ ಹೇಳ್ತಿದ್ರು, ತುಂಬ ಕೋಪಿಷ್ಟರು ಬಾಯಿ ಸಿಕ್ಕಂಗೆಲ್ಲ ಬೈದು ಬಿಡ್ತಾರೆ ಅಂತೆಲ್ಲ. ಕೆಲವು ಸಾಧುಗಳೆಲ್ಲ ಹಾಗೆ ತಾನೆ, ಅವರೆಲ್ಲ ಯೋಗಿಗಳು
ಒಂಥರ ವಿಚಿತ್ರವಾದಂಥ ಮನಸ್ಥಿತಿನಲ್ಲಿರ್ತಾರೆ ಅಂತ. ಹಿಂಗೆ ಹೋಗ್ತಿದ್ದಾಗೇ ನನ್ನ ಪಕ್ಕದಲ್ಲಿದ್ದವ್ರಿಗೆ ಭಗವತಿ ಕೋಯಿ ಆಪ್ನೆ ಲಾಯಾ ಹೇ ಮೇರಾ ಜನ್ಮ ಕೃತಾರ್ಥ ಹೋಗಿಯಾ ಅಂತಂದ್ಬಿಟ್ಟು ನನ್ನನ್ನು ನೋಡಿಬಿಟ್ಟು ಐ ವಾಸ್ ಇನ್ ಎ ಸ್ಟೇಟ್ ಆಫ್ ಶಾಕ್. ಇನ್ಸ್ಟಂಟ್. ಏನು ಕನೆಕ್ಷನ್ಗಳು, ಏನು ಸಂದೇಶಗಳು. ಮಾರೇಣುಕಾ ಟೆಂಪಲ್ಗೆ ಹೋದ್ವಿ. ಅಲ್ಲಿ ತುಂಬ ಫೇಮಸ್ಸು ಮಾರೇಣುಕಾ ಆ ಕಡೆ ಎಲ್ಲ ಹಿಮಾಲಯದಲ್ಲಿ ಅಂದರೆ ಜಮದಗ್ನಿಯವರ ಜಮದಗ್ನಿ. ಇಲ್ಲಿ ಎಲ್ಲಮ್ಮ ಅಂತಲೂ ಆಕೆ ಫೇಮಸ್ ಅಲ್ವಾ ನಾರ್ತ್ ಕರ್ನಾಟಕದಲ್ಲಿ ದೇವಸ್ಥಾನಕ್ಕೆ. ರೇಣುಕಾದೇವಿನೇ ಎಲ್ಲಮ್ಮ, ಎಲ್ಲರ ಅಮ್ಮ ಎಲ್ಲಮ್ಮ ಅಂತ ಅವ್ರು ಹೇಳ್ಕೊತಾರೆ. ಅವ್ರದ್ದು ಹಿಮಾಲಯನ್ ಅವ್ರ ಶಿಷ್ಯರು ಬರ್ಕೊಂಡಿರೋ ಪುಸ್ತಕದಲ್ಲಿ ಆ ದೇವಸ್ಥಾನಕ್ಕೆ ಹೋದಾಗ ಅವಳನ್ನು ನೋಡಿದ ಅನುಭವ ಆಗಿದ್ದನ್ನೆಲ್ಲ ಬರ್ಕೊಂಡಿದ್ರು ಅವ್ರ ಶಿಷ್ಯರು, ಸ್ವಾಮಿರಾಮ ಅವ್ರ ಶಿಷ್ಯರು. ಆ ಪುಸ್ತಕ ಓದ್ಬಿಟ್ಟು ನಾನು ಅಷ್ಟು ಹತ್ತಿರ ಹೋಗ್ತಿದ್ದೀವಿ, ನಾವು ಹೋಗೋಣ ಅಲ್ಲಿಗೆ, ಗುರುವಿನ ಕೃಪೆ ಇದ್ದರೆ ಅನುಭವ ಒಂದು ಆಗ್ಬೋದು ಅಂಥೇಳಿ ಹೋದ್ವಿ. 35-40 ಮಿನಿಟ್ಸ್ ನನ್ನ ಪಕ್ಕದಲ್ಲಿ ಬಂದು ಕೂತ್ಕೊಂಡು ನನ್ನ ಜೊತೆ ಮಾತಾಡಿದ್ಲು ರೇಣುಕಾ. ಆ ಒಂದು ಎಪಿಸೋಡ್ ಈ ಪುಸ್ತಕದಲ್ಲಿ ಬರೆದಿದ್ದೀನಿ. ಏನು ಕನ್ವರ್ಸೇಷನ್ ನಡೀತು ಅನ್ನೋದನ್ನು ಯಥಾವತ್ತು ಬರೆದಿದ್ದೀನಿ. ಎಷ್ಟು ವರ್ಷದ ಹಿಂದೆ ಇದು? 1.5 ವರ್ಷದ ಹಿಂದೆ. ಓ, ವೆರಿ ರೀಸೆಂಟ್. ಸೊ ಇದು ಅಕ್ಷಯ ನಿಧಿ, ನಿಮ್ಮ ಅನುಭವಗಳು, ಇದಕ್ಕೆ ಇನ್ನು 2 ಸೀಕ್ವೆಲ್ ಬರೆದ್ರು ಪುಸ್ತಕ ಮುಗಿಯಲ್ಲ. ಇದು ಇನ್ನು 500 ಪುಟ ಆಗ್ಬಿಡುತ್ತೆ ಅಂತ ಸುಮಾರು ಬರೆದು ರೆಡಿ ಇರೋದನ್ನು ತೆಗೆದುಬಿಟ್ಟು ಇದು ಬರೀ 300ಕ್ಕೆ ಸೀಮಿತ ಮಾಡಿದ್ದೀವಿ. ಈಗ ಮತ್ತೆ ಬರೆದ್ರೆ ಇನ್ನೊಂದು 3-4 ಪುಸ್ತಕ ಆಗ್ತದೆ, ಚಿಕ್ಕದು ಮಾಡಿದ್ರೆ ಮಾಡ್ಬೋದು ಅನಿಸುತ್ತೆ. ಇಂಥ ಅನುಭವಗಳು ಬೇಕಲ್ವಾ? ಮತ್ತೆ ಮಾಡೋದು ಅಂತ ಡಿಸೈಡ್ ಆಗೋಗ್ಬಿಟ್ಟಿದೆ. ನಿನ್ನೆ ಮೊನ್ನೆ ಹಿಂಗೆ ನೆನಪಾಯಿತು, ನಮ್ಮ ಸ್ಟೂಡೆಂಟ್ ಯಾವಾಗಲೂ ಮೊಬೈಲ್ ರೆಡಿ ಇಟ್ಕೊಂಡಿರ್ತಾರೆ. ನಿನ್ನೆ ನನ್ನ ಬರ್ತ್ಡೇ, ಮೊನ್ನೆ ಸಂಡೇ 10th ಜೂನು. ಸೊ ಅವರೆಲ್ಲ ಒಂದು ಪಾರ್ಟಿ ಇಟ್ಕೊಂಡಿದ್ರು ಎಲ್ಲ. ಸೊ ಅಲ್ಲೋಗಿ ರಾತ್ರಿ 1 ಗಂಟೆ ತನಕ ಮಾತಾಡ್ತಾ ಕೂತಿದ್ದೀವಿ. ಎಲ್ಲ ಮೊಬೈಲ್ ರೆಡಿಯಾಗಿ ಇಟ್ಕೊಂಡಿರ್ತಾರೆ. ಇಂಥದ್ದು ಏನೋ ಒಂದು ಅನುಭವ ಥಟ್ಟಂತ ಏನೋ ಕನೆಕ್ಟ್ ಆಗುತ್ತೆ, ನೆನಪಾಗುತ್ತೆ, ಹೇಳಕ್ಕೆ ಶುರು ಮಾಡಿದ ತಕ್ಷಣ ತಂದಲ್ಲೇ ಇಟ್ಬಿಡ್ತಾರೆ. ಆಯ್ತು, ರೆಕಾರ್ಡ್ ಆಯ್ತಲ್ಲ, ಇದನ್ನು ಆರ್ಟಿಕಲಾಗಿ ಬರ್ಕೊಂಬಿಡಿ, ಈಗಲೇ ಒಂದು ಚಾಪ್ಟರ್ ಬರೆದಿಟ್ಬಿಡಿ, ನೆಕ್ಸ್ಟ್ ಸೀಕ್ವೆಲ್ ಆಗುತ್ತೆ. ಎಷ್ಟೊಂದು ಗುಡ್ಡೆ ಆಗಿದೆ ಇವಾಗ, ನಡೀತಾನೆ ಇರುತ್ತೆ. ಗುರುಗಳದ್ದೇ ಒಂದು ಎಕ್ಸ್ಕ್ಲೂಸಿವ್ ಒಂದು ಮಾಡಬೇಕು. ಇದರಲ್ಲಿ ಎಲ್ಲರದ್ದು ಮಿಕ್ಸ್ ಮಾಡಿದೆ. ಇದನ್ನು ಋಷಿಗಳ ಹಿಮಾಲಯದ ಋಷಿ ಸಂದೇಶಗಳು ಅಂಥೇಳಿ ಪುಸ್ತಕದ ಟೈಟಲು. ಸಕಾಲಿಕ ಮತ್ತು ಕಾಲಾತೀತ ಅಂತ ಅದಕ್ಕೊಂದು ಟ್ಯಾಗ್, ಅದೇ ಇಂಗ್ಲೀಷ್ ಟ್ರಾನ್ಸ್ಲೇಷನು ಮಾಡಿದ್ದೀವಿ. ಸೊ ಕೆಲವೆಲ್ಲ ಚೂಸ್ ಮಾಡಬೇಕಾಯ್ತು ನಾವು. ಅಂದರೆ ಋಷಿಗಳ ಕ್ರಮದಲ್ಲಿ ಒಂದಷ್ಟು ಬೆಂಗಾಲಿ ಬಾಬಾನ ಬಗ್ಗೆ ಮೊದಲು ಸ್ವಾಮಿರಾಮನಿಂದ ಪ್ರಾರಂಭ ಮಾಡಿ ಆ್ಯಂಡ್ ಗುರುಗಳದ್ದು ಏನು ಒಂದು ಪವಾಡ ರೀತಿಯ ಜೀವನ, ನನಗೆ ಅವರಲ್ಲಿ ಆಗಿದ ಅನುಭವಗಳು, ಅವ್ರು ಹೇಗೆ ಪರೀಕ್ಷೆಗಳನ್ನು ಮಾಡ್ತಾರೆ ಶಿಷ್ಯರದ್ದು. ಆ ಶ್ರೀವಿದ್ಯಾ ಕ್ರಮದಲ್ಲಿ ಶಿಷ್ಯರುಗಳ ಪರೀಕ್ಷೆ ಮಾಡೋದೇ ಒಂದು ಸಿನಿಮಾ ಮಾಡ್ಬೋದು. ಅಷ್ಟು ಸಿನಿಮಾ ಮಾಡೋ ಮನಸ್ಸಿದೆ ನನಗೆ. ಇದನ್ನು ಎಲ್ಲ ಕಾಯ್ತಾರೆ, ನೀವು ಸಿನಿಮಾ ಮಾಡ್ತೀನಿ ಅಂತ ಅನೌನ್ಸ್ ಮಾಡಿಬಿಟ್ರೆ ಖಂಡಿತ ಮಾಡಿ. ಅದು ಇಂಟರ್ನ್ಯಾಷನಲ್ಲೇ ಮಾಡೋದು, ಇಂಡಿಯಾದಲ್ಲಿರೋರಿಗೆ ಯಾರಿಗೂ ಮಾಡೋಕ್ಕೆ ಬರಲ್ಲ. ಇದೆಲ್ಲ ಡಿಫ್ರೆಂಟ್ ಟಚ್ ಬೇಕು, ಅದಕ್ಕೆ ಕನ್ಫೈನ್ ಮಾಡಿಬಿಡ್ತಾರೆ ಅದನ್ನು. ಆ ಇನ್ಸೈಟ್ಸಲ್ಲಿ ಭಾಳ ಕಷ್ಟಪಟ್ಟು ಕಾಂತಾರ ಮಾಡಿದ್ದಾನೆ. ಹ್ಯಾಟ್ಸ್ ಆಫ್ ಟು ಹಿಮ್. 2 ಸರಿ ಹೋಗಿ ನೋಡ್ಕೊಂಬಂದೆ ಆ ಸಿನಿಮಾನ. ಹೌದಾ? ಏನಿದೆ ಇದರಲ್ಲಿ ಶ್ರೀವಿದ್ಯಾದ್ದು, ಅದನ್ನು ಎಷ್ಟು ಚೆನ್ನಾಗಿ ಕನ್ವೆ ಮಾಡಿದ್ದಾರೆ ಕೊನೆ ದೃಶ್ಯದಲ್ಲಿ. ಮೊದಲನೇ ಸರಿ ನೋಡಿದಾಗ ಏನಾಯ್ತು ಅಂದರೆ ಅದು ನಂಗೆ ಭಾಷೆ ಅಷ್ಟು ಸರಿಯಾಗಿ ಅರ್ಥ ಆಗಲಿಲ್ಲ ಕನ್ನಡ. ಹೌದಾ? ತುಂಬ ಕಷ್ಟ ಆಯ್ತು ನನಗೆ. ಅಯ್ಯೋ. ಅನೇಕ ಕಡೆ ಆ ಲೋಕಲ್ ಲ್ಯಾಂಗ್ವೇಜಲ್ಲಿ ಹೇಳ್ತಾರಲ್ಲ, ಎಕ್ಸಾಕ್ಟಾಗಿ ಏನೋ ಒಂದು ಗೊತ್ತಾಗ್ತಿರ್ಲಿಲ್ಲ ನನಗೆ. ಬಂದು 5 ನಿಮಿಷ ಲೇಟ್ ಬೇರೆ ಆಗಿತ್ತು ಹೋದಾಗ. ಆವಾಗಲೇ ಆ ಕಂಬಳದ್ದು ಇದು ಬಂದ್ಬಿಟ್ಟು ಶುರುವಾಗ್ಬಿಟ್ಟಿತ್ತು. ಸೊ ಮತ್ತೊಂದು ಸರಿ ಹೋದೆ ನಾನು ನೋಡೋಕ್ಕೆ. ಆಮೇಲೆ ಅದು ವಾ ಅನ್ನೋದು ಎಷ್ಟು ಹೈಲೈಟ್ ಆಗಿ ಎಲ್ಲರ ಬಾಯಿನಲ್ಲೂ ಅದು ಬರ್ತಾ ಇದೆ ಅಲ್ವಾ, ಅದು ಎಲ್ಲರೂ ಅದನ್ನು ಲೈಕ್ ಮಾಡ್ತಾರೆ. ಸಿನಿಮಾದಲ್ಲಿ ನೆನಪು ಮಾಡ್ಕೊಳ್ಳೋದೆ ಅವ್ರ ಕಾಂತಾರದಲ್ಲಿ ಅದನ್ನು. ಹಾಗಾಗಿ ಅವನಿಗೆ ಆ ಸ್ಪಿರಿಟ್ ಜೊತೆ ಕನೆಕ್ಟ್ ಆಗೋದದು, ನಾಯಕನಿಗೆ, ಸಿನಿಮಾದ ನಾಯಕನಿಗೆ. ಅದು ಕೊನೆಗೆ ಶ್ರೀವಿದ್ಯೆನಲ್ಲಿ ಮಾತೃಕಾ ಚಕ್ರಕ್ಕೆ ಬರ್ತೀವಿ ನಾವು. ಅದನ್ನು ನಂಗೆ ಕನ್ಫರ್ಮ್ ಮಾಡ್ಕೋಬೇಕಾಗಿತ್ತು. ಅದಕ್ಕೆ ಹೋಗಿ ನೋಡಿದೆ ನಾನು ಅದನ್ನು, ಹೇಗೆ ಸ್ಪಿರಿಟ್ಸ್ ಜೊತೆ ಕನೆಕ್ಟ್ ಆಗ್ತಾರೆ ಅವರು. ಅದು ಶ್ರೀವಿದ್ಯೆಯ ಒಂದು ಸಣ್ಣ ಭಾಗ, ಅದು ಅಲ್ಲೇನು ಎಕ್ಸ್ಪ್ರೆಸ್ ಮಾಡಿದ್ದಾರೆ ಸತ್ಯ. ಅದು ಪರಂಪರೆಯಿಂದ ಬಂದುಬಿಟ್ಟಿರ್ತಲ್ಲ, ಹಾಗೆ ಅದನ್ನು ಉಳಿಸ್ಕೊಂಡು ಬಂದಿರ್ತಾರೆ. ಅವ್ರಿಗೂ ಗೊತ್ತಾಗಲ್ಲ ಅದು ಯಾತಕ್ಕೆ ಏನು ಅಂತ. ಅವ್ನು ರಿಷಬ್ ಶೆಟ್ಟಿನ ಯಾರೋ ಮಾಡಿದಾನಲ್ಲ, ಅವನನ್ನು ಕೇಳಿ ಅವನಿಗೇನು ಇದಕ್ಕೆ ಉತ್ತರಗಳೇನು ಗೊತ್ತಿರಲ್ಲ. ಅವನಿಗೆ ಮಾಡಿದ್ದಾನೆ, ತುಂಬ ಚೆನ್ನಾಗಿ ಮಾಡಿದ್ದಾನೆ. ಅದು ದೈವಿಕವಾದಂತಹ ಒಂದು ಸಪೋರ್ಟ್ ಇಲ್ಲದಿದ್ದರೆ ಅವನಿಗೆ ಖಂಡಿತ ಅದು ಮಾಡೋಕ್ಕಾಗ್ತಿರ್ಲಿಲ್ಲ. ಇದೆ, ಮತ್ತು ಅವನಿಗೆ ಪಿತೃಗಳಿಂದನೂ ಅವನಿಗೆ ಸಪೋರ್ಟ್ ಸಿಕ್ಕಿದೆ. ಐ ಕುಡ್ ಸಿ ಆಲ್ ದ್ಯಾಟ್.
ಅದು ಆಗೋ ಮುಂಚೆ ಅವನನ್ನು ಎಷ್ಟು ಬೇಯಿಸಿದ್ದಾರೆ ಅನ್ನೋದು ಗೊತ್ತಾಯ್ತು. ಆಮೇಲೆ ಅವನದೆಲ್ಲ ಪ್ರೊಫೈಲು ಅದು ಇದು ಕೆಲವ್ರನ್ನ ಕೇಳಿದೆ, ಅವ್ನ ಬ್ಯಾಕ್ಗ್ರೌಂಡು ಎಲ್ಲಿಂದ ಬಂದ ಏನೆಲ್ಲ ಆಯಿತು, ಅವನನ್ನು ತಯಾರು ಮಾಡಿ ಇಲ್ಲಿ ಕರ್ಕೊಂಬಂದು ನಿಲ್ಲಿಸಿದ್ದಾರೆ. ಆ ಥರನೇ ಯಾವುದೋ ಒಂದು ಕಾಲದಲ್ಲಿ ಈ ಶರೀರ ಬಿಡೋ ಮುಂಚೆ ನಾನು ಒಂದು ಸಿನಿಮಾ ಮಾಡಬೇಕು ಅಂತಿದೆ. ಅದು ಅಲ್ಲಿಂದ ಬರಬೇಕದು ಗ್ರೀನ್ ಸಿಗ್ನಲ್. ಐ ಆಮ್ ರೆಡಿ ಟು ವೆಯ್ಟ್. ಬಟ್ ಸಿಗ್ತಾ ಇದೆ ಅದು. ಅದಕ್ಕೆ ಫಾರಿನರ್ಸೇ ಸರಿ. ಯಾರನ್ನೂ ನಾನು ಅಂಡರ್ಮೈನ್ ಮಾಡ್ತಿರೋದಲ್ಲ, ಅದ್ರಲ್ಲಿ ತುಂಬ ಗ್ರಾಫಿಕ್ಸ್ನ ಉಪಯೋಗ ಆಗಬೇಕು. ಕೋಟಿಗಟ್ಟಲೆ ಬಂಡವಾಳ ಅಂದರೆ ಅದು ಸುಮ್ಮನೆ ತುಂಬ ಕಡಿಮೆ ಅದು. ಫಾರಿನರ್ಸ್ ಅಂದರೆ ಯಾವ ಫಿಲ್ಮ್ ಫೀಲ್ಡ್ನವರ ಅಥವಾ ಯಾರು ನಿಮ್ಮ ಫಿಲ್ಮ್ ಕೋಟೆ? ಇಲ್ಲ ಇಲ್ಲ ಇಲ್ಲ, ಆ ಥರದ್ದು ಯಾರು ಅಲ್ಲ, ಪ್ರೊಫೆಷನಲ್ಸ್ ಐ ವಾಂಟ್. ಬಾಕಿ ಇದನ್ನೆಲ್ಲ ಹೇಳಕ್ಕೆ ನಾನಿದ್ದೀನಿ. ಅದು ಹೀಗೆ ಆ ಶಾರ್ಟ್ ಹೆಂಗೆ ಬರಬೇಕು ಅಂತ ಈ ತಲೆ ಒಳಗಡೆ ಫಿಲ್ಮ್ ಇದೆ ಆಯಿತಾ, ಅದು ಅಲ್ಲಿ ಮ್ಯಾನಿಫೆಸ್ಟ್ ಆಗಬೇಕು, ಪ್ರತ್ಯಕ್ಷ ಆಗಬೇಕು. ಅದಾಗಕ್ಕೆ ನಾನು ಹೇಳ್ತೀನಿ ಬೇಕಾದರೆ. ಮತ್ತು ನಾವು ಡ್ಯಾನ್ಸಲ್ಲಿರೋರಿಗೆ ಏನೇನು ಬೇಕಾದ್ರೂ ಮಾಡಿ ತೋರ್ಸೋಕ್ಕಾಗ್ತದೆ, ಅದೇನು ಸಮಸ್ಯೆ ಇಲ್ಲ. ಸೊ ಅವ್ರಿಗೆ ಹೆಂಗೆ ಬರಬೇಕು, ಯಾವ ಆ್ಯಕ್ಟ್ರಿಗೆ ಏನೇನು ಟ್ರೈನಿಂಗ್ ಬೇಕು ಅದೆಲ್ಲ. ಬೇಕಾದ್ರೆ ಥಿಯೇಟ್ರ್ನವರು ನನ್ನ ಜೊತೆನಲ್ಲಿ ಕೆಲವರಿದ್ದಾರೆ. ಇನ್ನವ್ರನ್ನಷ್ಟು ಥಿಯೇಟರ್ದು ಅಭಿನಯಕ್ಕೂ ನೃತ್ಯದ ಅಭಿನಯಕ್ಕೂ ಅಜಗಜಾಂತರ. ಆದರೆ ಎಲ್ಲ ಅದೇ 9 ಇಮೋಷನ್ಸು, ನವರಸಗಳು. ಬಟ್ ಅದಕ್ಕೆ ಬೇರೆ ಟೆಕ್ನಿಕ್ಸು. ಸೊ ಮನಸ್ಸಲ್ಲಿ ಏನೇನೋ ಒಂದಷ್ಟಿದೆ. ಅದಕ್ಕೆ ಆ ಥರ ರಿಲೇಟೆಡ್ ಸಿನಿಮಾಗಳನ್ನೆಲ್ಲ ನೋಡ್ಕೊಂಡು ಬರ್ತಾ ಇದ್ದೀನಿ. ಗಾಂಧಿ ನೋಡಿದೆ ಆಗಿನ ಕಾಲದ್ದು, ಸಾವರ್ಕರ್ನ ಅದಕ್ಕೋಸ್ಕರ ನೋಡಿದೆ ಸಿನಿಮಾ. ಅಟೆನ್ ಬರೋದು. ಅವನು ಹೇಗೆ ಗಾಂಧಿಯ ಆ ಸತ್ವವನ್ನು ತರಬೇಕು ಅಂತ ಆ ಒಂದು ನಿಯಮಗಳಲ್ಲೇ 1 ವರ್ಷ ಅವನಿತ್ತು. ಚಕ್ರದಲ್ಲಿ ನೂಲ್ತಾ ಈಗ ಸ್ವಾಮಿ ರಾಮನ್ನ ನಾನು ಒಬ್ಬ ಕ್ಯಾರೆಕ್ಟರಾಗಿ ಇಲ್ಲಿ ತರಬೇಕು ಅಂತಂದರೆ ಯಾವ ರೀತಿಯ ಸತ್ವ ಒಳಗಡೆ ಇರಬೇಕು ಮಾಡುವಂಥವನಿಗೆ. ಬಟ್ ನನಗೆ ಗೊತ್ತು, ನಾನು ಅದನ್ನು ಮಾಡ್ಬೇಕಾದ್ರೆ ಕ್ಯಾರೆಕ್ಟ್ರಲ್ಲಿ ಬಂದು ನಿಂತ್ಕೊಂಡ್ರೆ ಸ್ವಾಮಿ ರಾಮ ಅವನ ಒಳಗಡೆ ಇದ್ದು ಅವನ ಹತ್ರ ಮಾಡಿಸ್ತಾರೆ. ನನಗೆ ಅದು ಅವರಿಗೆ ಚೈಲ್ಡ್ಸ್ ಪ್ಲೇ ಅನ್ನೋದು ನನಗೆ ಗೊತ್ತು. ಇಚ್ಛೆ, ಅವರ ಇಚ್ಛೆ, ಅದು ಇಷ್ಟ ಇದೆ ಅವರಿಗೆ ಅಂತಲೂ ನಂಗೆ ಗೊತ್ತಾಯ್ತು ಈಗ. ಎಸ್ ಗಿವನ್ ಮೀ ದ ಗ್ರೀನ್ ಸಿಗ್ನಲ್. ಎಲ್ಲ ಪಾಸಿಟಿವ್ ಸಿಗ್ನಲ್ಸ್ ನಿಮಗೆ. ನಮಗೆ ಇದು ಮೋಸ್ಟ್ ಪಾಸಿಟಿವ್ ಎಕ್ಸ್ಪೀರಿಯನ್ಸ್. ಇವಾಗ ವಿ ಫೀಲ್ ಚಾರ್ಜ್ಡ್. ಇನ್ನೂ ಆ ಋಷಿ ಮುನಿಗಳದ್ದನ್ನೆಲ್ಲ ನೀವು ಓದಿಬಿಟ್ರೆ ಯು ಡೆಫಿನೆಟ್ಲಿ ಫೀಲ್ ಲೈಕ್ ಕನೆಕ್ಟಿಂಗ್ ವಿತ್ ದೆಮ್. ಅದು ಎಲ್ಲರನ್ನೂ ಇನ್ಫ್ಲೂಯೆನ್ಸ್ ಮಾಡಲಿ ಅನ್ನೋ ಕಾರಣಕ್ಕೆ ನಾನು ಬರೆದಿರೋದು. ಸ್ವಾಮಿರಾಮನ ಪುಸ್ತಕದಲ್ಲಿ ಬರೀತಾರೆ, ಋಷಿ ಮುನಿಗಳು ಅನ್ನೋರು ಇದ್ದಾರೆ, ಅವರು ದಂತಕಥೆಗಳಲ್ಲ ಅಂತ ಅನ್ನೋದನ್ನು ನೀವು ಅರಿಬೇಕು, ಪ್ರಮಾಣಿಸ್ಬೇಕು. ಅರಿಬೇಕು. ಅದನ್ನು ಸಂಶೋಧನೆಯಾಗಿ ತೆಗೆದುಕೊಳ್ಳಿ ಯುವ ಜನಾಂಗ ಅಂತ ನಾನು ಈ ರಹಸ್ಯಗಳನ್ನೆಲ್ಲ ಬರಿತಾ ಇದ್ದೀನಿ ಅಂತ ಅವರ ಆ ಪುಸ್ತಕದಲ್ಲಿ ಎಲ್ಲ ಇರೋದು ಋಷಿ ಮುನಿಗಳದ್ದು ರಹಸ್ಯಗಳು, ಯೋಗದ ಬಗ್ಗೆ ಇರುವಂಥ ಸೀಕ್ರೆಟ್ಸು ಎಲ್ಲ ಹಿಂಗೆ ರಿವೀಲ್ ಮಾಡಿಬಿಡ್ತಾರೆ. ನಮ್ಮ ನಮಾಮಿ ಗಂಗಾ ಪ್ರಾಜೆಕ್ಟಿಂದ ನೋಡೋಕ್ಕೆ ನಾವು ಬೈ ಚಾನ್ಸ್ ರೋಡ್ ಮಿಸ್ ಆಗಿ ಹಿಮಾಲಯದಲ್ಲಿ ಅಲ್ಲೋಗಿ ಸಿಕ್ಕಾಕೊಂಡಾಗಲೂ ಅಷ್ಟೇ, ಅಲ್ಲಿ ಭಗವತಿ ಬಂದು ನನಗೆ ಹೇಳಿದ್ದೇನು ಅಂತಂದರೆ, ಸೇಬನ್ನು ಕೊಟ್ಬಿಟ್ಟು ಕಾಟ್ಲು ಅಂತ, ಅದಕ್ಕೆ ಆಮೇಲೆ ಉಪ್ಪಚ್ಚಿ ಅಲ್ಲಿ ಅಂಗಡಿನಲ್ಲಿ ಕೊಡ್ತಾರಲ್ಲ, ಅಲ್ಲೆಲ್ಲ ತುಂಬ ಆ ಥರ ಫೇಮಸ್ ಅದು. ನಮಗೆ ಹೇಳೋದವಳು, ಅವಳು ನಂಗೆ ಸೇಬ್ ಬೇಕು ಅಂತ ಕೇಳಿದ್ದು. ಆಯಿತು ಅಂತ ಕರ್ಕೊಂಡೋಗಿ, ಯಾರೋ ಇದ್ದಾರೆ ರಸ್ತೆಯಲ್ಲಿ, ಜಟೆ ಗಿಟೆ ಎಲ್ಲ ಹಾಕ್ಕೊಂಡಿದ್ಲು, ಸನ್ಯಾಸಿನಿ ಥರ ಇದ್ಲು. ಕೇಳಿದ್ಲು ಅಂತ ಹೇಳಿಬಿಟ್ಟು, ಆಯಿತು ಯಾರಾದ್ರೇನು ಕೇಳಿದಾಳೆ, ಹಣ್ಣು ಕೊಡಿಸೋದು ನಮ್ಮ ಕರ್ತವ್ಯ ಅಂಥೇಳಿ, ಬಿಸಿಲು ಬೇರೆ ಇತ್ತು. ಹಣ್ಣನ್ನು ಕೊಡಿಸಿದಾಗ ಅವಳು ಮೈ ಐಸಾ ನೈ ಖಾತಿ ಕಾಟ್ಕಿದೆ ಇದು ಅಂತಂದ್ಲು. ನೀಗೆ ಈ ವಿದ್ಯೆ ಕೊಟ್ಟಿರೋದು ಎಲ್ರಿಗೂ ಹಂಚು ಅಂತ, ಅದು ನೀನು ಇಟ್ಕೊಳಕ್ಕಲ್ಲ ಅಂತ ಅಂತರ ಅರ್ಥ ಅದು. ಆಮೇಲೆ ನನಗೆ ಇನ್ನೂ ಒಂದು ಅಲ್ಲಿ ಇದು ಹೇಗೆ ಅಂದರೆ ಇಂಟ್ಯೂಷನ್ನು. ನೀವು ಪ್ರೂಫ್ ಕೇಳಿದ್ರೆ ಇಲ್ಲ, ನನಗನ್ಸಿದ್ದೇನು ಅಂದರೆ ಹಿಂದಿನ ಜನ್ಮದ ಸಾಧನೆ ಆಗಿದೆ, ಇಲ್ಲದ್ರೆ ಒಂದೇ ಜನ್ಮದಲ್ಲಿ ಈ ಹಂತಕ್ಕೆ ಬರೋದು ಕಷ್ಟ ಅಂತ ಹೇಳ್ತಾರೆ. ನನಗೆ ಗೊತ್ತಿಲ್ಲ, ಕಷ್ಟ ಅಂತ ಹೇಳ್ತಾರೆ. ಇಟ್ ಈಸ್ ವೆರಿ ಟ್ರೂ. ಸೊ ನನಗೆ ಏನು ಅನ್ನಿಸ್ತು ಅಂದರೆ, ಅದನ್ನು ನಾನು ಯಾವುದು ಹಿಂದಿನ ಜನ್ಮದಲ್ಲಿ ಇಮಿಡಿಯೇಟ್ ನೆಕ್ಸ್ಟ್ ಪ್ರೀವಿಯಸ್ ಅಲ್ಲ, ಯಾವ ಜನ್ಮದಲ್ಲೋ ನಾನು ಅದನ್ನು ಮಾಡಿಲ್ಲ, ಹಂಚಿಲ್ಲ. ಹಾಗಾಗಿ ಮತ್ತೆ ಮತ್ತೆ ನಾನು ಶರೀರಕ್ಕೆ ಬಂದಿರೋದು ಜ್ಞಾನೋದಯ. ಅದಕ್ಕೆ ಈ ಸರಿ ಅವಳದ್ದು ವಾರ್ನಿಂಗ್, ಗಂಗಾ ಮಾತಾ ಬಂದಿದ್ದಲ್ಲಿ ಅಂತಾರೆ. ಗಂಗೆ ಹತ್ರ ನಾವು ಅದು ನಮಾಮಿ ಗಂಗಾ ಪ್ರಾಜೆಕ್ಟ್ ಅಲ್ಲಿ ಕ್ಲೀನಿಂಗ್ ಅದೆಲ್ಲ ಮಾಡಿದ್ದಾರೆ. ಸರಿ, ಬೋಟಿಂಗ್ ಚೆನ್ನಾಗಿತ್ತು ಅಲ್ಲಿ. ಒಂದು 10 ನಿಮಿಷ ಬೋಟಿಂಗ್ ಮಾಡ್ಕೊಂಡು ಆಮೇಲೆ ಕಾರಲ್ಲಿ ಹೋಗೋಣ ಅಂತೇಳಿ ಬೋಟಿಂಗ್ ಸ್ವಲ್ಪ ಮಧ್ಯಕ್ಕೆ ಹಿಂಗೆ ಹೋಗಿದ್ದೀವಿ. ಒಂದು ಬಿಳಿ ಹಕ್ಕಿ ಎಲ್ಲಿಂದಾನು ಬಂದು 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 ನಮ್ದು ಮೇಲ್ಗಡೆ ಹಿಂಗ್ ರೂಫ್ ತರನು ಇರ್ತಲ್ಲ ಬೋಟ್ಗಳಿಗೆ, ಅದರಿಂದ ಹಿಂಗ್ ಒಳಗಡೆ ಬಂದು ನನ್ನ ತಲೆ ಮೇಲೆ ಸುತ್ತಬಿಟ್ಟು ಹೋಗೋದು, ಮತ್ತೆ ಬರೋದು ಸುತ್ತು. ಇವೆಲ್ಲ ನ್ಯಾಚುರಲ್ ಫೆನಾಮಿನಾನ, ಖಂಡಿತ ಅಲ್ಲ.
ಓ ಏನಕ್ಕೋ ನನ್ನನ್ನು ರೆಡಿ ಮಾಡ್ತಾ ಇದ್ದೀನಿ. ಐ ಬಿಕಮ್ ವೆರಿ ಅಲರ್ಟ್ ವೆರಿ ಕ್ವಿಕ್ಲಿ, ಗೊತ್ತಾಗ್ಬಿಡುತ್ತೆ ನನಗೆ. ಸೊ ಐ ಗೆಟ್ ಔಟ್ ಟು ಡಿಫ್ರೆಂಟ್ ಕೈಂಡ್ ಆಫ್ ಸ್ಟೇಟ್ ಆಫ್ ಮೈಂಡ್, ಟೋಟಲಿ ಫೋಕಸ್ಡ್. ಮೈ ಎಂಟೈರ್ ಬೀಯಿಂಗ್ ಇಸ್ ಫೋಕಸ್ಡ್. ಈವನ್ ಸ್ಮಾಲ್ ಡೀಟೇಲ್ ಕೂಡ ಮಿಸ್ ಆಗಲ್ಲ ಅವಾಗ. ಅದಾಯ್ತು, ಇಳಿದ್ಬಿಟ್ಟು ಹಿಂಗ ಬಂದ್ವಿ. ಅಮ್ಮ ಮಧ್ಯ ರಸ್ತೆಯಲ್ಲಿ ನಿಂತ್ಕೊಂಡಿದೆ. 1 ನಿಮಿಷಕ್ಕೆ 10 ವೆಹಿಕಲ್ಸ್ ಬರ್ತದೆ. ಯಾರು ನಿಂತ್ಕೋತಾರೆ ಮಧ್ಯ ರಸ್ತೆನಲ್ಲಿ? ಮಧ್ಯ ರಸ್ತೆಯಲ್ಲಿ ಬೀಸಾಗಿ ನಿಂತ್ಬಿಟ್ಟಿದ್ವಿ ಅಮ್ಮ. ಬೇಟೆ ಇದಾರೋ ಅಂತ ಕರಿತಾ ಇದ್ದಾಳ ಅವಳು. ಕರೆದು ಸೇಬಿನ ಮೂಲಕ ನನಗೆ ಒಂದು ಲೈಫ್ ಲೆಸನ್ ಅನ್ನ, ಡೋಂಟ್ ಮೇಕ್ ದಿಸ್ ಮಿಸ್ಟೇಕ್ ಅಗೈನ್. ಅದಕ್ಕೆ ಶ್ರೀವಿದ್ಯಾ ಕಲಿಯಕ್ಕೆ ಬರೋರು ಕೇಳ್ತಿ, ಆ ಕ್ವಾಲಿಫಿಕೇಶನ್ ಇರ್ಬೇಕಾ, ಈ ಕ್ವಾಲಿಫಿಕೇಶನ್ ಇರ್ಬೇಕಾ, ನಾನು ಹೀಗಿರ್ಬೇಕಾ ಹಾಗಿರ್ಬೇಕಾ ಅಂತೆಲ್ಲ ಕೇಳ್ತಾರೆ. ಪುಸ್ತಕಗಳಲ್ಲಿ ಓದಿರ್ತಾರೆ, ಹಂಗಿರುತ್ತೆ ಪುಸ್ತಕಗಳಲ್ಲೂ ಇದೆ ಆ ಥರ ಎಲ್ಲಾನು. ನೋಡಿಯಪ್ಪ, ನನಗೆ ನನ್ನ ಗುರುದೇವು ಬ್ಲಾಂಕ್ ಚೆಕ್ ಕೊಟ್ಟಿದ್ದಾರೆ, ಏನಾದರೂ ಅದ್ರ ಮೇಲೆ ಬರ್ಕೋ ಅಂತ ಸೈನಾ ಕೊಟ್ಟಿದ್ದಾರೆ. ಶ್ರೀವಿದ್ಯಾರ ಎಲ್ರಿಗೂ ಕೊಡು ಅಂತ ಕೊಟ್ಟಿದ್ದಾರೆ. ನಾನು ಕೇವಲ ಒಂದು ಚಾನಲ್ಲು. ಯಾರು ಬೇಕು ಬೇಡ ಅಂದು ಹೈಯರ್ ಲೆವೆಲ್ ತೀರ್ಮಾನಗಳು ಆಗ್ತವೆ, ಆಯ್ತಾ? ಹಾಗಾಗಿ ನಾನು ಯಾವುದೇ ಅಡೆತಡೆಗಳಿಲ್ಲದೆ ಎಲ್ಲರಿಗೂ ಕೊಡ್ತಾ ಹೋಗೋದಷ್ಟೇ ನನ್ನ ಉಳಿದ ಜೀವನದ ಮಿಷನ್ ಆಫ್ ಲೈಫ್. ಫಾರಿನರ್ಸಿಗೆ ತುಂಬಾ ಕೊಡೋದಿದೆ. ಇದನ್ನ ಹೆಂಗ್ ಕೊಡೋದು ಅಂತ ಯೋಚನೆ ಮಾಡ್ತಿದ್ದೀನಿ. ಈ ಮಂತ್ರಗಳೆಲ್ಲ ಅವ್ರಿಗೆ ಟಂಗ್ ಟ್ವಿಸ್ಟರ್ಸ್, ತುಂಬಾ ಕಷ್ಟ ಇದೆ ಕೆಲವು ಮಂತ್ರಗಳು. ಆ ಸೀಕ್ವೆನ್ಸ್ ಅಲ್ಲಿ ನಿತ್ಯ ಉಪಾಸನೆಯಲ್ಲಿ 16 ಮಂತ್ರಗಳು. ಇವಾಗ ಮಹಾಷೋಡಶಿ ಮಂತ್ರ ಅಂತೆಲ್ಲ ಇಟ್ಕೊಂಡ್ರೆ 28 ಅಕ್ಷರ. ಅದು ಓಂ ಶ್ರೀಂ ಹ್ರೀಂ ಕ್ಲೈಂ ಸೌ, ಓಂ ಹ್ರೀಂ ಶ್ರೀಂ ಕೈಯೇಲರೀಂ ಅಸಕಲರೀಂ ಸಕಲರೀಂ ಸೌ ಐಂ ಕ್ಲೀಂ ಹ್ರೀಂ ಶ್ರೀಂ. ಇಷ್ಟನ್ನ ಅವ್ರ ಹತ್ರ ಹೇಳ್ಸೋದು. ಇನ್ನು ತಿಥಿನಿತ್ಯದಲ್ಲಂತೂ ಹ್ರೌಮ್ ಶ್ರೌಮು ಶ್ರೌಮು ಎಲ್ಲ ಬರ್ತವೆ. ಅದೊಂಚೂರು ಆ ಕಡೆ ವ್ಯತ್ಯಾಸ ಆಗಂಗಿಲ್ಲ. ಹೇಳ್ತೀನಿ, ವ್ಯತ್ಯಾಸ ಮಾಡಿದ್ರೆ ಕೆಲವರಿಗೆ ಹೇಳಕ್ ಬರೋದೇ ಇಲ್ಲ. ಹೌದು, ಅವ್ರ ಹೇಳ್ತಾರೆ, ಹೇಳಕ್ ಬರಲ್ಲ ಅವ್ರಿಗೆ ಪ್ರಾಣದ ಮೂಲಕ ಅದನ್ನ ಹೆಂಗೆ ಮಾಡ್ಯುಲೇಟ್ ಮಾಡ್ಬೇಕು ಅನ್ನೋದ್ರಿಂದ ಹೇಳ್ಕೊಡ್ಬೇಕು ಅವ್ರಿಗೆ. ಇಲ್ಲೇ ನನಗೆ ಇಷ್ಟು ಕಷ್ಟ ಆದ್ರೆ ಅಲ್ಲಿ ಅವ್ರಿಗೆಲ್ಲ ಹೆಂಗೆ ಹೇಳ್ಕೊಡೋದು? ABCD ಹೇಳ ಅಭ್ಯಾಸ ಇರೋ ನಾಲ್ಗೆಗಳಿಗೆ ಹೇಳ್ಸೋದು ತುಂಬಾ ಕಷ್ಟ. ಏನೋ ಅವರೇ ದಾರಿ ತೋರಿಸ್ತಾರೆ ಅಷ್ಟೇ. ಅಲ್ಲಿ ನೀವು ಈಗ ಸಾಕಷ್ಟು ಪ್ರವಾಸ ಮಾಡಿದಿರಲ್ವಾ ಅಂತ ಅವರಿಗೆ ತುಂಬಾ ಜನಕ್ಕೆ ಆಸಕ್ತಿ ಇದೆ ಅಂತ ಅನ್ಸುತ್ತೆ. ಅವಾಗ ನಾನು ಶ್ರೀವಿದ್ಯೆ ಯಾರಿಗೂ ಶ್ರೀವಿದ್ಯೆ ಹೇಳಲ್ಲ, ಬಟ್ ಈ ತರ ವಿಚಾರಗಳನ್ನ ಕೇಳೋದು ಈಗ ತುಂಬಾ ಎಕ್ಸ್ಪೋಜರ್ ಇದೆ ಅಲ್ಲಿ. ಶ್ರೀವಿದ್ಯೆ ಬಗ್ಗೆನೂ ಜನರಿಗಿದೆ, ಯೂಟ್ಯೂಬ್ಗಳು ನೋಡಿದ್ದಾರೆ. ದೇವಿ ಉಪಾಸನೆ ಅಂದ್ರೆ ಏನು ಅಂತ ಗೊತ್ತು. ನನಗೆ ಬೇಕಾದ್ರೆ ಹೇಳ್ಕೊಡೋಷ್ಟು ತಿಳ್ಕೊಂಡು ಬಂದಿರ್ತಾರೆ. ಅದ್ರ ಬಗ್ಗೆ ಎಲ್ಲ ಇನ್ನೂ ಹೆಚ್ಚಿಗೆ ಮಾತಾಡೋಣಮ್ಮ. ಬಹಳ ತೃಪ್ತಿ ಆಯ್ತು ಒಂದು ಮಟ್ಟಕ್ಕೆ ನಂಗೆ. ಯಾಕೆಂದ್ರೆ ನೀವು ಸ್ವಯಂ ನಿಮ್ಮ ಅನುಭವಗಳನ್ನ ಹಾಗೆ ಓತಪ್ರೋತವಾಗಿ ಕೊಟ್ಬಿಟ್ಟಿದ್ದೀರಾ ನಮ್ಗೆ. ಬಹಳ ನನಗೆ ಶ್ರೀವಿದ್ಯಾ ಒಬ್ಬ ಪರ್ಸನಲ್ ಅನುಭವ ಆಯ್ತು. ಏನು ಅಂದ್ರೆ, ಒಂದು ಮಾತಿನ ಶಕ್ತಿ ಬರ್ಬೇಕಾದ್ರೆ ಎಲ್ಲೂ ಅಡೆತಡೆಗಳಿಲ್ಲದೆ ಇದು ಮ್ಯಾಚ್ ಆಗ್ಬೇಕಲ್ವಾ? ಎಲ್ರಿಗೂ ಕಷ್ಟ. ಹಾಗಾಗಿ ಹೂ ಸೇರಿಸ್ಕೊಳ್ಳೋದು ಮಧ್ಯ ಮಾತಾಡುವಾಗ. ಮೊದ್ಲು ನಂಗೆ ಹಂಗಿರ್ಲಿಲ್ಲ. ಪಾಠ ಮಾಡುವಾಗ್ಲೂ ಹೂ ಅಡೆತಡೆಗಳು ಅನ್ನೋದು ಇಲ್ವೇ ಇಲ್ಲ. ಇವಾಗ ಈ ಸಬ್ಜೆಕ್ಟೇ ಇಂಥದ್ದು, ಈ ಸುಲಭ ಇಲ್ಲ. ಶ್ರೀವಿದ್ಯೆ ಬಗ್ಗೆ ಮಾತಾಡೋದು ತುಂಬಾ ಕಷ್ಟ ನನಗೆ ಗೊತ್ತೋದು. ವಿಶುದ್ಧ ಚಕ್ರದಲ್ಲಿ ಅದರ ಫುಲ್ ಆಕ್ಟಿವೇಶನ್ ಆದ್ರೆ ಆಗ ಇದು ಶ್ರೀವಿದ್ಯೆಯ ಸತ್ಯ. ಅಲ್ಲಿ ಭಗವತಿ ಯಾವ ಚಕ್ರದಲ್ಲಿಲ್ಲ, ಅವಳು ಎಲ್ಲ ಕಡೆ ಇದ್ದಾಳೆ. ಅಲ್ಲಿ ನಿತ್ತು ನುಡಿಸ್ತಾಳೆ ಅಂತ ಅದನ್ನು ಸರಸ್ವತಿ ಮಂತ್ರ ಅಂತ ಈಗಿನ ಜನ ಹೇಳ್ತಾರೆ. ಶ್ರೀವಿದ್ಯೆನೆಲ್ಲರ ಅರ್ಥ ಕ್ರಮನೇ ಬೇರೆ. ಸರಸ್ವತಿನೇ ಅವಳು, ಸರಸ್ವತಿ ಅಂತ ಒಪ್ಕೋಬಹುದು. ಆ ಹೆಸರನ್ನ ವಾಗ್ದೇವಿ ಅಂತ ಹೇಳ್ಬೋದು ಬೇಕಾದ ಹಾಗೆ. ಆದ್ರೆ ಪ್ರಾಕ್ಟಿಕಲ್ ಲೆವೆಲ್ಗೆ ಬಂದಾಗ ಆ ಚಕ್ರದ ಆಕ್ಟಿವೇಶನ್ ಅನ್ನ ಮಾಡೋದಕ್ಕೆ ಕ್ರಮಗಳಿದ್ದಾವೆ. ಅದರಲ್ಲಿ ಮಾತೃಕಾ ಚಕ್ರ ಪ್ಲೇಸ್ ಎ ವೆರಿ ಡಾಮಿನೆಂಟ್ ರೋಲ್. ಆ ಈ ವರ್ಣಮಾಲ ಅದನ್ನ ಶ್ರೀವಿದ್ಯೆನಲ್ಲಿ ಒಬ್ಬ ಗುರುವಿನ ಮೂಲಕ ಅದು ಸಿಕ್ತು ಅಂತಂದ್ರೆ ವಾಗ್ಮಿ ಅಂದ್ರೆ ಈ ಮಾಮೂಲು ಅರ್ಥದಲ್ಲ. ಅಂದ್ರೆ ಓತಪ್ರೋತವಾಗಿ ಸ್ಟೇಜ್ ಮೇಲೆ ಕುತ್ಕೊಂಡು ಮಾತಾಡ್ತಾರೆ. ಅದು ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಬಗ್ಗೆ ಮಾತಾಡ್ಬೋದು ಅವರು. ಇಂಥದ್ರ ಬಗ್ಗೆ ಎಸೋಟರಿಕ್ ನಾಲೆಜ್ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ನನಗೆ ಯಾವ ಅನುಭವ ಆಗ್ತಿದೆ ಪ್ರತಿ ಸರಿ ಅಂತಂದ್ರೆ, ಕೆಲವು ವಿಷಯಗಳು ನಾನು ಹೇಳುವಾಗ ಇದು ನಂಗೆ ಗೊತ್ತೇ ಇರ್ಲಿಲ್ವಲ್ಲ, ಇದು ಹೇಗೆ ಹೇಳ್ತಾ ಇದ್ದೀನಿ ನಾನು, ಆಮೇಲೆ ನಂಗೆ ಗೊತ್ತಾಗುತ್ತೆ ಇದು ಹೀಗೆ ಅಂತೇಳಿ. ಅಂತ ಪ್ರೇರಣೆ ಆಗ್ತಾ ಇದೆ ನಿಮಗೆ ಹಾಗೆ ಪದಗಳದು ಮಾತಾಡೋದು.
ಮತ್ತೇನು ಹೇಳಿರ್ತೀನಿ ಅನೇಕ ಸರಿ ನಂಗೆ ಮತ್ತೆ ನೆನಪಿರಲ್ಲ. ಯಾರೋ ಬಂದು ಹೊರಗಡೆ ಕೂತ್ಕೊಂತಾರೆ, ಅವ್ರಿಗೇನೋ ಹೇಳಿರ್ತೀನಿ ನಾನು. ಅವ್ರು ಎಷ್ಟೋ ದಿವಸದ ಮೇಲೆ ಬಂದು ನೀವು ಅವತ್ತಂಗೆ ಹೇಳಿದ್ರಲ್ಲ ಅಂದರೆ ಅದೇನು ಹೇಳಿದ್ದೆ ಹೇಳಪ್ಪ ಅಂತೀನಿ ನಾನು. ಮತ್ತೆ ಆಮೇಲೆ ಅವರೇ ನೆನ್ಪಿಟ್ಕೊಂಡು ಅದನ್ನು ಹೇಳ್ಬೇಕು ನನಗೆ. ಯಾಕಂದರೆ ನಂದು ಮೈಂಡ್ ಫೀಲ್ಡಲ್ಲಿ ಇರಲ್ಲ ಆವಾಗ ನನ್ನ ಅಸ್ತಿತ್ವ. ಅದನ್ನು ನೋಡಿತದೆ, ಅದು ಹಂಗಾಗಿರುತ್ತೆ. ಅವ್ರಿಗೂ ಹಾಗಾಗುತ್ತೆ. ಯಾವುದೋ ಬೇರೆ ಇಂಟ್ಯೂಟಿವ್ ಲೆವೆಲಲ್ಲಿ ಸದ್ಯಸ್ಫೂರ್ತಿ ಅಂತಾರಲ್ಲ, ಆ ಥರ ಒಂದು ಚೆನ್ನಾಗಿ ಹೇಳ್ತಾರೆ ಅದನ್ನು ವಾಕ್ಸಿದ್ಧಿ ಅಂತ. ನನಗೆ ಇನ್ಸ್ಟ್ರಕ್ಷನ್ ಬಂದಿದೆ ಅದನ್ನು ನಾನು ಬಳಸ್ಕೊಳ್ಳೋ ಆಗಿಲ್ಲ ಅಂತ ಗುರು ಪರಂಪರೆಯಿಂದ. ನಾನು ಬಳಸಲ್ಲ ಅದನ್ನು. ಹೀಗೇನಾದ್ರು ಮಾತಾಡೋಕ್ಕೆ ಮಾತ್ರ ನಾನು. ಆದರೆ ಕೆಲವು ಸರ್ತಿ ಎದುರುಗಡೆ ಇರೋರಿಗೆ ಅದರ ಅವಶ್ಯಕತೆ ಇತ್ತು ಅಂದರೆ ನನ್ನ ಕಂಟ್ರೋಲಲ್ಲಿರಲ್ಲ, ಅದು ಅವ್ರಿಗೆ ಅದು ಸಿಗತ್ತೆ. ಆಮೇಲೆ ಬಂದು ತುಂಬ ದುಃಖದಲ್ಲಿ ಸಂತೋಷದಿಂದ ಭಾವಾತಿರೇಕದಿಂದ ಹೇಳ್ತಾರೆ, ನೀವು ಹೇಳಿದ್ರಿ ಹಂಗೆ ಆಗೋಯ್ತು ಅಂತ. ನನಗೆ ಗೊತ್ತದ ಏನು ಅಂತ. ಹಾಗೆ ಅವೆಲ್ಲ. ಹಾಗಾಗಿ ಸಿದ್ಧಿಗಳ ಹಿಂದೆ ಹೋಗಬಾರ್ದು. ಸ್ವಾಮಿರಾಮ ಅಂತ ಪ್ರಾಮಿಸ್ ತಗೊಂಡಿದ್ರು. ಶ್ರೀವಿದ್ಯೆ ಅಂತ ವಿದ್ಯೆ ಮಾಡುವಾಗ ಸಿದ್ಧಿಗಳು ಬಂದೇ ಬರ್ತವೆ. ದ ಮೊಮೆಂಟ್ ಯು ಗೋ ಆಫ್ಟರ್ ಸಿದ್ಧೀಸ್, ಬೇಟೆ ಪ್ರಾಮಿಸ್ ಮಿ ಯು ವಿಲ್ ನಾಟ್ ಗೋ. ಇಫ್ ಯು ಗೋ, ರಿಮೆಂಬರ್ ದಟ್ ಯುವರ್ ಗುರು ಇಸ್ ನಾಟ್ ವಿತ್ ಯು. ಸೊ ನಾನಂದೆ, ನನಗೆ ಗುರುನೇ ಮುಖ್ಯ, ಸಿದ್ಧಿಗಳನ್ನ ಕಟ್ಕೊಂಡು ನಾನೇನು ಮಾಡಲಿ. ಐ ವಾಸ್ ಹ್ಯಾಪಿ. ಶ್ರೀವಿದ್ಯೆ ಅಂತಂದ್ರೆ ನಮ್ಮ ಗುರುಗಳು ಹೇಳ್ತಾರೆ, ಫೈನಲ್ ಡೆಫಿನಿಷನ್ನು, ಗುರು ಅದವನು ಶಿಷ್ಯನನ್ನ ಗುರುತ್ವದ ಹಂತಕ್ಕೆ ತಂದು ನಿಲ್ಲಿಸುವವರೆಗೂ ಅವನಿಗೆ ಕೊನೆ ಇಲ್ವಂತೆ. ಶಿಷ್ಯನನ್ನ ಗುರುವನ್ನಾಗಿ ಮಾಡುವುದೇ ಶ್ರೀವಿದ್ಯಾ. ಅವನು ಗುರು ಆಗ್ತಾನೋ ಬಿಡ್ತಾನೋ ಅಂದ್ರೆ ಗುರುವಿನ ರೂಪದಲ್ಲಿ ಅವನು ಆ ರೋಲ್ ಪರ್ಫಾರ್ಮ್ ಮಾಡ್ತಾನೋ ಬಿಡ್ತಾನ, ಅದಲ್ಲ. ಗುರು ತತ್ವ ಅವನಲ್ಲಿ ಇರುವ ಹಂತದವರೆಗೂ ಶ್ರೀವಿದ್ಯೆನಲ್ಲಿ ಗುರು ಅವನನ್ನ ಕಾಪಾಡಲೇಬೇಕು. ಹಾಗಾಗಿ ದೇ ಆರ್ ವೆರಿ ಚೂಸಿ ಅಬೌಟ್ ಡಿಸೈಪಲ್ಸ್. ನಾನು ಮಾಡ್ತಿರೋ ಕೆಲಸ ಏನಪ್ಪಾ ಅಂತಂದ್ರೆ ಅಡ್ರೆಸ್ ಅನ್ನ ಅವ್ರಿಗೆ ಕೊಡೋದು, ಬಂದವರಿಗೆ ಫಿಲ್ಟರಿಂಗ್ ಆಗತ್ತೆ ಅಲ್ಲಿ. ಯಾರ್ಯಾರಿಗೆ ಎಷ್ಟು, ಯಾರಿಗೂ ಸಿಗಲ್ಲ ಅಂತ ಏನಿಲ್ಲ. ಸಮುದ್ರಕ್ಕೆ ಹೋಗ್ಬೇಕಾದ್ರೆ ನೀವು ಒಂದು ಸಣ್ಣದೊಂದು ಕೊಡೋದು ಅಷ್ಟು ಸಿಗ್ತದೆ. ಹಾಗೆ ಗುರು ಅಂದ್ರೇನು ಒಂದು ಸಮುದ್ರದಷ್ಟು ವಿಶಾಲ ಅವನು, ಅದಕ್ಕಿಂತಾನು ಜಾಸ್ತಿ. ಅವ್ರವ್ರಿಗೆ ಏನು ಬೇಕೋ ಅದು ಸಿಗುತ್ತೆ, ಅವರವರ ಯೋಗ್ಯತೆ ಪ್ರಕಾರ, ಅವ್ರೇನು ಆಸ್ಪಿರೇಷನ್ಸ್ ಇಟ್ಕೊಂಡು ಬಂದಿರ್ತಾರೆ. ಹಾಗೆ ನಂಗೆ ಎಷ್ಟೋ ಸರಿ ದುಃಖ ಆಗುತ್ತೆ. ಏನು ಅಂದ್ರೆ ಸ್ವಾಮಿರಾಮ ಅವ್ರ ಹತ್ರ ಬಂದು ಕೊನೆಯಲ್ಲಿ ಅವ್ರು ಅಮೆರಿಕ ಬಿಟ್ಟು ಬರ್ಬೇಕಾದ್ರೆ ಒಂದು ಎಪಿಸೋಡ್ ಬೇರೆಯವರು ಬರೆದಿದ್ದಾರೆ. ನಾನೀಗ ಹೋಗ್ತಾ ಇದ್ದೀನಿ ಅಮೆರಿಕದಿಂದ ಬಿಟ್ಟು, ಅಲ್ಲಿ ನಾನು ಪ್ರಾಜೆಕ್ಟ್ ಮಾಡಬೇಕು. ಸರಿ, ಇನ್ಸ್ಟಿಟ್ಯೂಟಲ್ಲಿ ನನ್ನ ಜೊತೆ ಇಷ್ಟು ವರ್ಷ ಇದ್ದು ನನ್ನ ಜೊತೆ ಇದು ಕೆಲಸ ಮಾಡಿದ್ದೀರಾ, ಗುರು ಪರಂಪರೆ ಕೆಲಸ ಮಾಡಿದ್ದೀರಾ, ಏನೇನು ಬೇಕು ಹೇಳಿ ಅಂದರೆ, ನಂಗೊಂದು ಮಗು ಬೇಕು, ಮಗು ಇಲ್ಲ, ನನಗೊಂದು ಮನೆ ಬೇಕು, ಮನೆ ಇಲ್ಲ, ನನ್ನ ಹತ್ರ ದುಡ್ಡಿಲ್ಲ, ದುಡ್ಡು ಬೇಕು. ಎಲ್ಲರಿಗೂ ಕೊಟ್ಬಿಡೋದ್ಲಾಗ ಬಂದರು. ಕೊಟ್ಟು ಅಂದರೆ ತಥಾಸ್ತು ಅಂದರು, ಅದು ಅವ್ರಿಗೆ ಆಯ್ತದು. ಯಾರೂ ನನಗೆ ಮೋಕ್ಷ ಬೇಕು ಅಂತ ಕೇಳಲಿಲ್ವಂತೆ. ಅದು ಎಲ್ಲರೂ ಕೇಳೋಕ್ಕಾಗತ್ತಾ ಮೋಕ್ಷ? ಮನೆ ಇಲ್ಲದೆ ಇರೋರು ಮನೆ ಬೇಕಷ್ಟೇ, ಅಷ್ಟೇ. ಹೀಗೆ ಈ ವಿದ್ಯೆ ಅದಕ್ಕೆ ಭೋಗ ಮೋಕ್ಷ ರೂಪೇಣ ಭಗವತಿ ಅಂತ ಹೇಳೋದು. ನೀವು ಭೋಗನೇ ಬೇಕು ಅಂತ ಕೇಳ್ಕೊಂಡು ಬಂದ್ರೆ ಅದು ಸಿಗತ್ತೆ. ಈಗ ನನ್ನನ್ನೇ ನಾನು ನೋಡ್ಕೊಂಡ್ರೆ ನಾನೆಂದೂ ಅದನ್ನು ಕೇಳಲಿಲ್ಲ. ಯಾಕಂದ್ರೆ ಗುರುಗಳು ನನಗೆ ಹೇಳಿದ್ರು, ನಿಷ್ಕಾಮವಾಗಿ ನೀನು ಜಪವನ್ನ ಮಾಡು, ಅದೇ ಶ್ರೇಷ್ಠ. ಯಾಕೆ ಹಂಗೆ ಹೇಳ್ತಿದ್ದೀರಾ ಅಂತನೂ ನಾನು ಕೇಳಲಿಲ್ಲ. ಗುರು ಹೇಳಿದ್ದಾರೆ ಮಾಡಬೇಕು, ಮಾಡಿದೆ ಅಷ್ಟೇ. ನಂಗೆ ರಿಯಲೈಸ್ ಆಗಕ್ಕೆ ಶುರುವಾಯಿತು ನಿಧಾನಕ್ಕೆ. ಒಂದು 5 ವರ್ಷ ಸಾಧನೆ ಮಾಡಿದ ಮೇಲೆ ನನಗೇನು ಬೇಕೋ ಅದು ಸಿಗ್ತದೆ. ನನಗೆ ಥಾಟ್ ಬಂದರೆ ಅದು ಸಿಗುತ್ತೆ. ಮತ್ತೆ ಕೇಳಿ ನಿಂತಿದೆ ಏನಿದೆ, ಇದು ಬೇಕು ಅದು ಬೇಕು ಅಂತ ಹೇಳಿ. ಸಂಕಲ್ಪ ಮಾತ್ರೋದಿತ ಸಿದ್ಧಯಸ್ತೆ ಅಂತ ಕಾಳಿದಾಸ ಒಂದು ಮಾತು ಉಪಯೋಗಿಸ್ತಾನೆ. ಶ್ರೀರಾಮ ಪಟ್ಟಾಭಿಷೇಕ ಮಾಡಿಸೋದಕ್ಕೆ ಹಿಂದಕ್ಕೆ ಬಂದಾಗ, ಲಂಕಾ ಗೆದ್ದು ಬಂದಾಗ ಎಲ್ಲರನ್ನೂ ಕರ್ಕೊಂಡ್ಬರ್ತಾನಂತೆ. ಬೇಕಾದಷ್ಟು ಜನ ಬರ್ತಾರೆ. ಇವರು ವಾನರ ವೀರರು, ರಾಕ್ಷಸ ವೀರರು, ಇನ್ನು ಇವರ ಬಂಧು ಬಾಂಧವರು, ಅನೇಕ ರಾಜರು. ಪ್ರತಿಯೊಬ್ಬರಿಗೂ ಕೂಡ ಅವ್ರಿಗೆ ಏನು ಬೇಕೋ ಅದು ಸಿಗ್ತಾ ಇತ್ತಂತೆ. ಅಂದರೆ ಅಷ್ಟು ಜನಕ್ಕೆ ಅಯೋಧ್ಯೆಯಲ್ಲಿ ಹೇಗೆ ಉಪಚಾರ ಮಾಡಿದ್ರು ಅಂತ ಹೇಳಿದ್ರೆ, ಟು ಪುಟ್ ಇಟ್ ಇನ್ ಎ ನಟ್ ಶೆಲ್, ಕಾಳಿದಾಸ ಯೂಸಸ್ ದಿಸ್ ಫ್ರೇಸ್. ಇದು ನನಗೆ ಬಹಳ ಕುತೂಹಲ, ಆಸಕ್ತಿ, ಜೊತೆಗೆ ಇಟ್ ಸಚ್ ಎ ವೈಡ್ ಮೀನಿಂಗ್. ಯಾರು ಉಪಚಾರ ಮಾಡಕ್ಕೆ ನಿಂತಿರೋನು? ಶ್ರೀರಾಮಚಂದ್ರ ಸ್ವಯಂ ಪ್ರಭು, ಲೋಕಪ್ರಭು. ಅದಕ್ಕೆ ಸಂಕಲ್ಪ ಮಾತ್ರೋದಿತ ಸಿದ್ಧಯಸ್ತೆ. ನೀವು ಇವಾಗ ಹೇಳಿದ್ರಲ್ಲ, ಅದಕ್ಕೆ ಜ್ಞಾಪಕ ಬಂತು. ಅವ್ರಿಗೆ ಯಾರಿಗೆ ಏನ್ ಬೇಕು ಅಂತ ಅನ್ನಿಸ್ತೋ ಅದಲ್ಲೇ ಸಿದ್ಧಿ ಆಗ್ತಾ ಇತ್ತು. ಸೊ ಏನು ಬೇಕೋ ಅದು ನೀವು ಹೇಳಿದ್ರಲ್ಲ ಕಾಳಿದಾಸಂದು, ಹಾಗೆ ಅದು ಆಗುವಾಗ ಇದು ಬೇಕು ಅದು ಬೇಕು ಅಂತ ಕೇಳಿದ್ರೆ
ಲಿಮಿಟಿಂಗ್ ಅವರ್ಸ್ ಅಲ್ವಾ. ತುಂಬಾ ಸರಿ ಏನಾಗುತ್ತೆ ಗೊತ್ತಾ, ನಾನು ಹಳಬಳಲ್ವಾ, ಅದನ್ನ ಹೇಳಿದೆ ನಾನು ಅವರಿಗೆ. ಕೆಲವರು ನನ್ನನ್ನು ಹಳಬಳಾಗೆ ನೋಡ್ತಾರೆ, ಅವರಿಗೆ ಬೇರೆ ರೀತಿ ನೋಡಕ್ ಗೊತ್ತಿರಲ್ಲ ಪಾಪ. ಐ ಆಮ್ ವೆರಿ ಕಂಪ್ಯಾಷನೇಟ್ ಅಬೌಟ್ ದೆಮ್. ನಂಗೆ ಅವ್ರ ಬಗ್ಗೆ ಬೇಸರ ಆಗ್ಲಿ ಕೋಪ ಅಲ್ಲೇ ಅಲ್ಲ, ನಾನು ಕನೆಕ್ಟ್ ಮಾಡ್ಕೊಳ್ಳೋದು ಅಲ್ಲಿಗೆ. ಏನು ಅಂತಂದ್ರೆ ಅದು ಅವ್ರಿಗೆ ಸಿಗ್ಬೇಕು ಅಂತಿದ್ರೆ ಬೇರೆ ರೀತಿ ಆಗ್ತದೆ, ಸಿಗಬಾರ್ದು ಅಂತಿದ್ರೆ ಬೇರೆ ರೀತಿ ಆಗುತ್ತೆ. ಎಷ್ಟೋ ಜನ ಮನೆ ಬಾಗ್ಲ ತನಕ ಬಂದು ಮಂತ್ರ ತಗೊಳ್ಳದೆ ವಾಪಸ್ ಹೋದೋರಿದ್ದಾರೆ. ಅವ್ರಿಗೆ ತಗೊಳಕ್ ಆಗಲ್ಲ, ನಾನ್ ಡಿಸೈಡ್ ಮಾಡಲ್ಲ, ಏನೋ ಕಾರಣಕ್ಕೆ ಅವ್ರು ವಾಪಸ್ ಓಡೋಗ್ತಾರೆ. ಆಗದೇ ಇಲ್ಲ, ಮತ್ತೆ ಬರ್ತೀವಿ ಅಂತ ಹೇಳೋಗ್ತಾರೆ, ಮತ್ತೆ 6 ತಿಂಗಳಾರಲ್ಲ 1 ವರ್ಷ ಅದು ಬರಕ್ಕಾಗಲ್ಲ. ಈ ತರದ್ದೆಲ್ಲ ನಡೆಯುತ್ತೆ. ಹಾಗಾಗಿ ನಾನು ಮಾತಾಡೋದೇನು ನನ್ನ ತುತ್ತೂರಿ ಉದ್ಕೊಳಕ್ಕೇನು ಹೋಗ್ತಾ ಇಲ್ಲ. ನಾನು ಇದು ಮಾಡಿದೆ ಅದು ಮಾಡಿದೆ ಅಂತ ಹೇಳಕ್ಕೇನಲ್ಲ. ನಾನು ಮಾತಾಡಕ್ ಹೋಗ್ತಾ ಇರೋದೇ ಭಗವತಿ ಬಗ್ಗೆ. ಅದಕ್ಕೆ ನನಗೆ ವೀಸಾ ಸ್ಟ್ಯಾಂಪ್ ಮಾಡಿರೋದು ಗುರು ಅಷ್ಟೇ. ಅದಾಗ್ಬೇಕು ಅಂತಿದ್ರೆ ಯಾರಿಗೆ ಸಿಗ್ಬೇಕು? ಈಗ ನಿಮ್ಮ ವೀಕ್ಷಕರಿಗೆ ಅದು ಸಿಗಬೇಕು ಅಂತಿದ್ರೆ ನಾನು ಹೋಗ್ತೀನಿ, ಮಾಡೇ ಮಾಡ್ತೀನಿ. ಅದಿಲ್ಲ ಅಂದ್ರೆ, ಇವತ್ತಿಲ್ಲ ಅಂದ್ರೆ ಮತ್ತೆ ಆಗ್ತಿರ್ಲಿಲ್ಲ ನನಗೆ. ನೋಡಿ, ಕಂಟಿನ್ಯೂಸ್ ಆಗಿದೆ. ಅದೇ ತುಂಬಾ ಆಗಲ್ಲ ಅಂದ್ರೆ ಸೆಪ್ಟೆಂಬರ್ ತನಕ. ನೀವು ಇಷ್ಟು ಹೊತ್ತು ಮಾತಾಡಿದ್ರಲ್ಲಿ ನನಗನ್ಸುತ್ತೆ ಈ ನಮ್ಮ ಭಾರತ ದೇಶದ ಒಂದು ಆಧ್ಯಾತ್ಮಿಕ ಪರಂಪರೆ ಇದೆಯಲ್ಲ, ಶ್ರೀವಿದ್ಯಾ ತಂತ್ರದ ಮೂಲಕ ನಮ್ಮವರೆಗೂ ಬಂದಿರುವಂಥದ್ದು, ಇದರ ಒಂದು ವ್ಯಾಪಕವಾದಂತಹ ಚಿತ್ರಣವನ್ನೇ ಕೊಟ್ಟಿದ್ದೀರಿ. ಉತ್ತರದಲ್ಲಿ ದಕ್ಷಿಣದಲ್ಲಿ ಹೇಗೆ ಎಂಥ ಮಹಾತ್ಮರು ಇದನ್ನು ಉಳಿಸ್ಕೊಂಡು ಬಂದಿದ್ದಾರೆ, ಅದಕ್ಕೆ ಮೂಲ ಪ್ರೇರಣೆಯಾಗಿರುವಂತಹ ದೈವಿ ಶಕ್ತಿನೋ ಸಾಮರ್ಥ್ಯನೋ ದೈವಿ ಸತ್ವನೋ ಇದೇನೋ ಇದೆಲ್ಲವನ್ನು ಕೂಡ ತುಂಬ ಸೂಕ್ಷ್ಮವಾದಂಥ ರೀತಿಯಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದೀರಿ ಅಂತ ಹೇಳಿದ್ರೆ, ಈಗ ನೀವು ಹೇಳಿದ್ರಲ್ಲ, ನೀವು ಮಾತಾಡಿದ್ದು ಅವರವ್ರಿಗೆ ಏನು ಬೇಕೋ ಅದು ಸಿಕ್ತು ಅಂತ. ಆ ಥರ ಈ ನಮ್ಮ ಪಾಡ್ಕಾಸ್ಟ್ ಕೂಡ ಲೀಲಾಜಾಲದ ಮೂಲಕ ನಾವು ಪ್ರಕಟಪಡಿಸಿದಾಗ ಎಲ್ಲರಿಗೂ ಹಾಗೆ ಅನಿಸುತ್ತೆ. ಯಾಕೆಂತ ಹೇಳಿದ್ರೆ ನೀವು ಅದರ ಆಂತರ್ಯ ಏನಿದೆ ಅದನ್ನು ಹಿಡಿದು ಮಾತಾಡಿದ್ದೀರಾ. ಅದು ಸಾಧನೆ ಮಾಡಿದರೆ ಮಾತ್ರ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ನಿಜವಾಗ್ಲೂ ನಿಮಗೆ ನಾನು ಎಷ್ಟು ನಮ್ಮ ವೀಕ್ಷಕರ ಪರವಾಗಿಯೂ ಕೂಡ ನನ್ನ ವೈಯಕ್ತಿಕವಾದಂಥ ಅಭಿವಂದನೆಗಳನ್ನು ಎಷ್ಟು ಸಲ್ಲಿಸಿದ್ರೂ ಸಾಲದು. ಈಗ ಮಾತಾಡುವಾಗ ತಾವು ತಮ್ಮನ್ನು ಇನ್ನೂ ಏನೇನೋ ಕೇಳಬೇಕು ಅಂತಿದೆ. ಆ ವೈಯಕ್ತಿಕ ವಿಚಾರಗಳು, ಗುರು ಪಟ್ಟಾಭಿ ಅವರ ಒಂದು ಸಂಪರ್ಕ ಹೇಗಾಯಿತು, ಅವರಿಂದ ನಿಮ್ಮ ಪರಸ್ಪರ ಯಾವ ರೀತಿ ನೀವು ಬೆಳೆದ್ರಿ ಆಧ್ಯಾತ್ಮಿಕವಾಗಿ ಅಂತ ಅದೆಲ್ಲ ಕೇಳಬೇಕು. ಮತ್ತೊಮ್ಮೆ ತಾವು ಬರಬೇಕು. ಈಗಾಗಲೇ ಸಾಕಷ್ಟು ಸಮಯ ತಗೊಂಡಿದ್ದೀನಿ ನಿಮ್ಮಿಂದ. ಇನ್ನೊಮ್ಮೆ ಈ ವಿಚಾರಗಳನ್ನು ಮಾತಾಡೋಣ. ಯಾಕೆಂದರೆ ನಿಮ್ಮಂಥವರು ಅಪರೂಪದ ವ್ಯಕ್ತಿಗಳು. ನನಗೆ ಗೊತ್ತಿಲ್ಲ, ಅದು ಗುರುವಿನ ಕೃಪೆ ಅಷ್ಟೇ. ಗುರುವಿನ ಕೃಪೆಯನ್ನ ಪಡ್ಕೊಂಡಿರುವಂಥ ಅಪರೂಪದ ವ್ಯಕ್ತಿ. ಎಲ್ಲರಿಗೂ ಅಷ್ಟು ಸುಲಭದಲ್ಲಿ ಆಗೋಲ್ವಲ್ಲ, ನೀವೇ ಹೇಳೋದು. ಅದು ನನಗೆ ಗೊತ್ತಿರಲಿಲ್ಲ. ಅದೇ ಈಗ ಎಲ್ಲರೂ ಹೀಗೆ ಹೇಳೋಕ್ಕಾಗೋದಿಲ್ಲ. ಆದ್ದರಿಂದ ಮತ್ತೊಮ್ಮೆ ತಾವು ಬರಬೇಕು. ಇನ್ನೂ ಅನೇಕ ವಿಚಾರಗಳನ್ನು, ನನಗೆ ಕುತೂಹಲ, ನಮ್ಮ ವೀಕ್ಷಕರದು ಹೇಗೋ ಗೊತ್ತಿಲ್ಲ, ನನಗಂತೂ ತಮ್ಮನ್ನು ಮತ್ತೊಮ್ಮೆ ಮಾತಾಡಿಸ್ಬೇಕು ಅಂತಿದೆ. ಯಾವಾಗಲಾದರೂ ಸಮಯ ಆದಾಗ ಕೃಪೆ ಮಾಡಬೇಕು ಅಂತ ಖಂಡಿತ ಮಾಡೋಣ. ಇವತ್ತಿನ ದಿವಸ ನಿಮಗೆ ತುಂಬ ಧನ್ಯವಾದಗಳನ್ನು, ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ. ಲೀಲಾಜಾಲಕ್ಕೆ ಬಂದಿದ್ದು ನಮಗೆ ಪರಮ ಸಂತೋಷ, ಸಾರ್ಥಕ್ಯ. ನನಗೂ ತುಂಬ ಈ ವಿಷಯವೇ ಆನಂದ ಕೊಡುವಂಥದ್ದು. ಇದು ಈಗ ವಾಸಿಷ್ಠ ಗಣಪತಿ ಮನೆಗಳು ಅವರ ಅತ್ಯಮೂಲ್ಯವಾದ ಪುಸ್ತಕವನ್ನು ನನಗೆ ಕೊಡ್ತಾ ಇದ್ದೀರಿ. ಇವರು ಕಪಾಲಿ ಶಾಸ್ತ್ರಿಗಳು ಅಂತ, ಅವರು ವಾಸಿಷ್ಠ ವೈಭವಂ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅವರು ಶ್ರೀವಿದ್ಯಾದ ಬಗ್ಗೆ, ಶ್ರೀಯಂತ್ರದ ಬಗ್ಗೆ ಎಲ್ಲ ತುಂಬಾ ಪುಸ್ತಕಗಳು ಬರೆದಿದ್ದಾರೆ. ಓದಿದ್ದೀನಿ ನಾನು. ವಿದ್ವಾಂಸರು, ಉಪಾಸಕರು. ಹೌದೌದು. ಅದಕ್ಕೆ ನಿಮಗೆ ಇದು ಸ್ವಲ್ಪ ಇದಾಗಬಹುದು, ಉಪಯುಕ್ತವಾಗಬಹುದು. ಯಾಕೆಂದರೆ ಅವರ ಜೀವನ ಕಪಾಲಿ ಶಾಸ್ತ್ರಿಗಳು ಬರೆದಿರೋದು ಸಂಸ್ಕೃತದಲ್ಲಿ. ಅದನ್ನು ಸರಳ ಶ್ರೀವಿದ್ಯಾ ಸಾಧಕರು ಅಂತಂದರೆ ಭಗವತಿನೇ ಅವರು. ಹೌದು, ತುಂಬ ದೊಡ್ಡ ವಿದ್ವಾಂಸರು. ನೋಡಿ, ನಿಮಗೂ ಒಂದು ಆ ಕನೆಕ್ಷನ್ ಇದ್ದಾಗಲೇ ಇಂತಹದನ್ನು ಬರೆಯೋದಕ್ಕೂ ಕೂಡ ಆ ಪುಣ್ಯದ ಒಂದು ಪ್ರತಿಫಲನ ಇದು ಕಾಣಿಸುತ್ತೆ. ಅದು ರಿಫ್ಲೆಕ್ಷನ್. ತುಂಬ ಸಂತೋಷ. ತುಂಬ ದೊಡ್ಡ ಸಾಧಕರು ಅವರು. ಹೌದು. ಅರಬಿಂದೋ ಅವರ ತುಂಬಾನೇ ಅವರು ಬೇಕಾದಷ್ಟು ಶಾಸ್ತ್ರಗಳಲ್ಲಿ ಏನಾದರೂ ಸಂದೇಹಗಳು ಬಂದರೆ, ಸಂಸ್ಕೃತ ಸೋರ್ಸಸ್ ಏನಾದರೂ ಬೇಕಾದರೆ ಕಪಾಲಿ ಶಾಸ್ತ್ರಿಗಳು ಒದಗಿಸ್ತಾ ಇದ್ದಾರೆ. ಇನ್ವ್ಯಾಲ್ಯೂಬಲ್ ಪುಸ್ತಕವನ್ನು ಕೊಟ್ಟು, ಅಮೂಲ್ಯವಾದ ಪುಸ್ತಕ ಕೊಟ್ಟಿದ್ದೀರಿ ನನಗೆ. ತುಂಬ ದಿವಸ ಆಗಿದೆ ಬರೆದು. ನಾನು ಅರಬಿಂದೋ ಆಶ್ರಮಕ್ಕೆ ಹೋದಾಗ ಅವರ ಜೊತೆ ಸಂವಹನ ಆಯಿತು.
ಹೌದಾ? ಯಾರೋ ಅರಬಿಂದೋ ಜೊತೆನಲ್ಲಿ. ತಮಗೆ? ಓ, ಇವ್ರು ನೋಡಿದಾಗ ನೆನಪಾಯ್ತು ನನಗೆ ಅದು. ಹೌದೇನೋ? ಆಮೇಲೆ ಅದನ್ನು ಬಂದು ಗುರುಗಳಿಗೆ ಹೇಳಿದೆ ನಾನು. ಹೇಳಿದಾಗ ಅವರು ಸರಿಯಾಗಿದೆ, ಯು ಬಿಲಾಂಗ್ ದೇರ್ ಎಟ್ ಯು ಡೋಂಟ್ ಬಿಲಾಂಗ್ ದೇರ್ ಅಂದರು ಇಂಗ್ಲೀಷ್ನಲ್ಲಿ. ಯಾರೋ ಇವರ ಅವರ ರಾಸತ್ಯನಾರಾಯಣ ಅವರು. ಓ, ಅಂದರೆ ಅದೊಂದು ಬೇರೆ ರೀತಿಯ ಬೇರೆ ಪರಂಪರೆ ಅಲ್ವಾ ಅದು. ಸೊ ನೀನು ಬಂದಿರೋದು ಪರಂಪರೆಯ ಕೆಲಸ ಮಾಡೋದಕ್ಕೆ. ಹಾಂ, ಅಲ್ಲಿ ಹೋದಾಗ ನಿನಗೆ ಧ್ಯಾನದಲ್ಲಿ ಅವರ ದರ್ಶನ ಆಗಿ ಸಂವಹನ ಆಯಿತು ಅಂತಂದರೆ ನಿನಗೆ ಶ್ರೀವಿದ್ಯಾ ಚೆನ್ನಾಗಿ ಏನು ಒಲಿದಿದೆ ಅಂತ ಆಯಿತು. ಅವ್ರು ನಿನ್ನ ಮಾತಾಡಿಸಿದ್ದಾರೆ ಅಂದ ತಕ್ಷಣ ನೀನು ಆ ಗುರು ಪರಂಪರೆಗೆ ಹತ್ತಿರವಾದೆ ಅಂತ ಅಂದ್ಕೊಳ್ಬೇಡ. ಅದೊಂದು ಅನುಭವ. ದೇರ್ ಲೇಯರ್ಸ್ ಆಫ್ ಮೀನಿಂಗ್ ಇನ್ ದಟ್. ಸೊ ನೀನು ಮಾಡಬೇಕಾಗಿರೋ ಕೆಲಸ ಏನಿದೆ ಅದು ಬೇರೆಯೇ. ಯಾಕಂದರೆ ಅವರು ಇಂಟೆಗ್ರಲ್ ಯೋಗ ಅದನ್ನು ಮಾಡಿದ್ರಲ್ವ ಅವರು. ನಾನು ಕೇಳಿದೆ ಗುರುಗಳಿಗೆ, ಹಾಗಾದ್ರೆ ನನ್ನ ಪರ್ಪಸ್ ಏನು ಜೀವನದ್ದು ಅಂತ. ಗುರುಗಳೇ, ಶ್ರೀವಿದ್ಯಾ ಕಲಿಸಿದ್ರಿ, ಇದೆಲ್ಲ ಆಯಿತು, ಪರ್ಪಸ್ ಏನು ಅಂತ ಹೇಳಿ ಅಂತ. ನಾಳೆ ಧ್ಯಾನದಲ್ಲಿ ಕೂತ್ಕೊಂಡು ಈ ಪ್ರಶ್ನೆ ಇಟ್ಕೊಂಡು ಕೂತ್ಕೊ, ನಿಂಗೆ ಉತ್ತರ ಸಿಗುತ್ತೆ ಅಂದರು. ಸಿಗದೇ ಇದ್ದರೆ ಬಂದು ಕೇಳು, ಆಮೇಲೆ ಹೇಳ್ತೀನಿ ಅಂದರು. ಇಟ್ಕೊಂಡು ಧ್ಯಾನ ಮಾಡ್ತೆ. ಇನ್ನೇನು ನಾನು ಧ್ಯಾನ ಜಪ ಮಾಡ್ತಿದ್ದೆ. ಜಪ ಬೇರೆ, ಧ್ಯಾನ ಬೇರೆ, ಎರಡೂ ಒಂದೇ ಅಲ್ಲ. ಸೊ ನೇನು ಜಪ ಮುಗಿಸಿ ಆಯಿತು, ಹೊರಗೆ ಬರಬೇಕು, ಹೊರಮುಖವಾಗಬೇಕು ಅಂತನ್ನುವಾಗ ಪ್ರಶ್ನೆ ಮನಸ್ಸಿಗೆ ಬಂತು ನನಗೆ. ಅದು ಆಗ ನನ್ನೊಳಗಡೆ ಗೋಲ್ಡನ್ ಲೆಟರ್ಸಲ್ಲಿ ಆಗಮಶಾಸ್ತ್ರ ಅಂತ ಬಂತು. ಆಗಮಶಾಸ್ತ್ರ ಅಂದರೆ ನನಗೆ ಎಂಥದ್ದು ವಿಶೇಷವಾಗಿ ಏನೂ ಗೊತ್ತಿರಲಿಲ್ಲ. ಅಂಥದ್ದೊಂದು ವರ್ಡ್ ಇದೆ ಅಂತ ಗೊತ್ತಿತ್ತಷ್ಟೇ ನನಗೆ. ಆಯಿತಾ, ನಂಗೆ ತುಂಬ ಆಶ್ಚರ್ಯ ಆಯಿತು. ಹೇಳಿದೆ ಗುರುಗಳಿಗೆ, ಸರಿಯಾಗೇ ಇದೆಯಲ್ಲ ಅಂದರು. ನೀವು ಹಾಗಂದ್ಬಿಟ್ರೆ ಹೇಗೆ ಗುರುಗಳೇ ನಾನು ಇದನ್ನು ಅರ್ಥ ಮಾಡ್ಕೊಳ್ಳೋದು ಅಂತ ಸ್ವಲ್ಪ ಒತ್ತಡ ಹಾಕಿದೆ. ಅವರು ನಿನ್ನದೇನೋ ಒಂದು ಪರ್ಪಸ್ ಕೇಳಿದ್ದೆ ಅಲ್ವಾ ನೀನು, ಇದೇ ಪರ್ಪಸ್ಸು, ಅದರ ಅನ್ಫೋಲ್ಡ್ಮೆಂಟು ಕಾಲ ಬಂದಾಗ ಆಗುತ್ತೆ ನಿನಗೆ, ನನಗೆ ಇಟ್ಕೊ ಮನಸ್ಸಲ್ಲಿ ಅಂತ ಹೇಳಿದ್ರು. ನನ್ನ ಅನುಭವಗಳು ಆಂತರ್ಯದಲ್ಲಿ ನನ್ನೊಳಗಡೆಗೆ ಆಗ್ತಾ ಇರುವಂತಹ ಈ ಒಂದು ಡಿಸೈನ್, ಅದೆಲ್ಲ ನೋಡ್ತಾ ಹೋದರೆ ಅದು ಅಲ್ಲಿಗೆ ಕರ್ಕೊಂಡು ಹೋಗ್ತಿದೆ. ಆಗಮಶಾಸ್ತ್ರ ಅಂದರೆ ಯಾವುದೋ ಒಂದು ಪುಸ್ತಕದಲ್ಲಿ ಬರೆದಿಟ್ಟಂತಹ ತಾಂತ್ರಿಕವಾದ ಸತ್ಯ ಅಷ್ಟೇ ಅಲ್ಲ. ಅದು ಇಟ್ ವಾಸ್ ಅನ್ ಅಲೈವ್ ಸಿಸ್ಟಮ್ ದಿಟ್ ವಾಸ್ ಬೀಯಿಂಗ್ ಪ್ರಾಕ್ಟೀಸ್ಡ್. ಅವುಗಳನ್ನು ಮತ್ತೆ ಕ್ರೋಢೀಕರಿಸಿ ಶಾಸ್ತ್ರ ಮಾಡಿದ್ದು ನಮ್ಮಲ್ಲಿ. ಶಾಸ್ತ್ರ ಬೇರೆ, ಅನುಭವ ಬೇರೆ ಆಗೇ ಇರಲಿಲ್ಲ ನಮ್ಮಲ್ಲಿ. ಅನುಭವದ ಮೂಲಕ ಏನು ಹೊರಹೊಮ್ಮಿತು ಅದು ಶಾಸ್ತ್ರ ಆಯಿತು. ಆಮೇಲೆ ಫಾರ್ ದಿ ಬೆನಿಫಿಟ್ ಆಫ್ ದಿ ಶಾಸ್ತ್ರ ಅಷ್ಟೇ ಅಲ್ವಾ. ಹಾಗಾಗಿ ಆಗಮಶಾಸ್ತ್ರ ಅನ್ನೋದನ್ನು ನಾನು ಪುಸ್ತಕದಲ್ಲಿ ಕೂತ್ಕೊಂಡು ಓದಬೇಕು ಅಂತಲ್ಲ. ಆಗಮಶಾಸ್ತ್ರದ ಒಳ ತಿರುಳೇನಿದೆ, ದಾಟ್ which is unsaid in the texts, by practice you can become the embodiment of that. ಅದನ್ನೇನೋ ಒಂದನ್ನು ಮಾಡ್ತಾ ಇದ್ದಾರೆ ಗುರು ಪರಂಪರೆ ಅಂತ ಹೇಳಿ. ಸ್ವಾಮಿರಾಮ್ ಅವರು ಬರೀತಾರೆ, ಅನೇಕ ಋಷಿಗಳು, ಅವ್ರು ಯಾರು ವೇದಗಳನ್ನು ಓದೋರಲ್ಲ, ಅನೇಕ ಋಷಿಗಳು ಲೇಟರ್ ಆನ್ ಇದರಲ್ಲಿ ಯೋಗಿಗಳು ಅನಕ್ಷರಸ್ಥರು ಇದ್ದಾರಲ್ಲ ಬೇಕಷ್ಟು. ಅವ್ರು ಏನು ಮಾತಾಡ್ತಾರೋ ಅದೇ ಮಂತ್ರ, ಅದು ಆಮೇಲೆ ವೇದದಲ್ಲಿದೆ ಅಂತ ತಿಳ್ಕೊಳ್ತಾರೆ ಬಾಕಿಯವರು. ಹಾಗೆ ಈ ಕಡೆಯಿಂದ ಬರೋದು. ಹೌದು ಅಲ್ವಾ. ಏನೋ ದೈವ ಕೃಪೆ, ಶ್ರೀವಿದ್ಯಾ ಕೃಪೆ ನಮಗೂ ಆಗಿದೆ. ಸಮಯ ಸರಿಯಾಗಿ ಎಲ್ಲ ಒಳ್ಳೆಯಿತು. ಇವತ್ತಿನ ಸವಿ ನೆನಪಿಗೋಸ್ಕರ ನಮ್ಮ ಕಡೆಯಿಂದ, ಎಲ್ಲ ಶಿಷ್ಯವರ್ಗದ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್, ಆರ್ಗ್ಯಾನಿಕ್ ಘೀ ಮತ್ತು ಜಾಗರಿ. ಇದಕ್ಕೂ ಹವನಕ್ಕೂ ಮತ್ತು ಶ್ರೀವಿದ್ಯೆಗೂ ಎಲ್ಲ ಒಂದು ರೀತಿಯಲ್ಲಿ ನಂಟಿದೆ. ಹಾಗಾಗಿ ಅದನ್ನ ನಿಮ್ಮ ಆರೋಗ್ಯ, ಆಯಸ್ಸು ಎಲ್ಲ ವೃದ್ಧಿ ಆಗಲಿ, ಭಗವತಿಯ ಕೃಪೆ ನಿಮ್ಮ ಮೇಲೆ ಆಗಲಿ ಅಂತ ಹೇಳಿ ಕೊಡ್ತಾ ಇದ್ದೀನಿ. ಆಗಿದೆ ಅಮ್ಮ, ನಿಮ್ಮ ಕೃಪೆ ಆಗಿದೆ. ನಾನು ನಮಸ್ಕಾರ ಮಾಡ್ತೀನಿ. ಬಗ್ಗಕ್ಕೆ ಹೋಗಬೇಡಿ. ಇಲ್ಲ, ಏನು ತೊಂದರೆ ಇಲ್ಲ.